ಶರಣ ಬಸವೇಶ್ವರ ಮಹಾರಾಜ ಕಿ. ಸ್ವಲ್ಪ ಹಾಡದ ಕ್ಲಿಯಾರಿಟಿ. ಇಂದ ಜಡ್ಡ ತನಕ ಏನೇನು ವಿಟಮಿನ್ ಸಿಗ್ತಾವೆಲ್ಲ ಸಿಕ್ಕಾವೆ. ಈಗ ಸ್ವಲ್ಪ ಕಡಿಮೆ ಮಾಡಿ, ಇದು ಸೌಂಡ್ ಹೋಗ್ಬಿಡ್ತದೆ ಇರುವಾಗ. ಹಾಂ, ಕೆಳಗಡೆ ಮಾಡಿಬಿಡೋದು. ಹಾಂ, ಅದು ಕೆಳಗಡೆ ಮಾಡಿಬಿಡು, ಕರೆಕ್ಟ್ ಆಗ್ತದೆ. ಮಾವ ಸೊಸೆಗೆ ಕೇಳ್ದ, ಏನೇನು ಅಡುಗೆ ಮಾಡ್ತೀಯ ಅನ್ನೋ. ಎ ಟು ಝಡ್ ಮಾಡ್ತೀನಿ ಅನ್ಲಕ್ಕಿ. ನನ್ನ ಸೊಸೆ ಎ ಟು ಝಡ್ ಅಡುಗೆ ಮಾಡ್ತಾಳಂತ 4 ಮಂದಿಗೆ ಹೊತ್ಕೊಂಡು ಬಂದಿವ. ನನ್ನ ಸೊಸೆ ಭಾಳ ಚಲೋ ಅಡುಗೆ ಮಾಡ್ತಾಳ, ಎ ಟು ಝಡ್ ಅಡುಗೆ ಮಾಡ್ತಾಳೆ ಬಾ ಅಂಥೇಳಿ 4 ಜನ ಗೆಳೆಯರನ್ನ ಕರ್ಕೊಂಡು ಮನೆಗೆ ಬಂದ. ಊಟಕ್ಕೆ ಕುಂದ್ರಬೇಕಂತ ಎಲ್ಲರೂ ಊಟಕ್ಕೆ ಕುಂತಿದ್ರು ಗೆಳೆಯರ ಜೊತೆಗೆ. ಮಾವ ಸೊಸೆ ಎ ಟು ಝಡ್ ಅಡುಗೆ ಮಾಡಿ ಅಂತ, ಎ ಟು ಝಡ್ ಅಡುಗೆ ಏನೇನು ಮಾಡಿ ತೊಗೊಂಡು ಬಾ ಅಂತಂದಾಗ ಸೊಸೆ ಅನ್ನ ಮತ್ತು ಜುನಕ ತೊಗೊಂಡು ಬಂದಿಟ್ಲು. ಇವು ಎರಡೇ ಏನಂದವ ಮಾವ. ಹೌದು ಇವು ಎರಡೇ ಅಂದ. ಅರೆ ಎ ಟು ಝಡ್ ಅಂತ ಹೇಳಿ ಅಲ್ಲ. ಹೌದು ಎ ಟು ಝಡ್ ಅದ ಇದ್ರೊಳಗೆ ಅಂದ. ಏನೇನದ ಹೇಳು. ಎ ಅಂದ್ರೆ ಅನ್ನ, ಜಡ್ ಅಂದ್ರೆ ಜುನಕ, ಮುಗೀತು ಎ ಟು ಝಡ್ ಅಂದ್ಲಕ್ಕಿ. ಹಂಗೆ ಎ ಟು ಝಡ್ ಪುರಾಣ ಇದು ಅಲ್ಲ. ಬಹಳ ಲಕ್ಷ್ಯ ಕೊಟ್ಟು ಕೇಳುವಂಥವ್ರಾಗಬೇಕು. ಆಸ್ತೆ, ಅಸ್ತಿತ್ವ, ಆಸ್ತಿ, ಅಸ್ತಿ. ಪ್ರೀತಿಯಿಂದ ಈ ದೇಹವನ್ನು ಎಷ್ಟೇ ಸಂರಕ್ಷಣೆ ಮಾಡಿದರೂ ಸಹಿತ ಇದು ದೇಹ ಮಣ್ಣಿಗೆ ಹೋಗುವಂಥದ್ದಾಗ್ತದೆ. ಮಣ್ಣಿಗೆ ಹೋಗುವ ದೇಹವನ್ನು ನಾವೆಷ್ಟೇ ಅಲಂಕಾರವನ್ನು ಮಾಡಿಕೊಂಡರೂ ಸಹಿತ ಸಾವು ಅನ್ನೋದು ತಪ್ಪಿಲ್ಲ. ಇಲ್ಲಿವರೆಗೂ ಸಾವಿಲ್ಲದ ಮನೆ ಯಾರು ಹುಡುಕಕ್ಕೆ ಸಾಧ್ಯವಾಗಿಲ್ಲ. ಇಂಥ ಆಸ್ತೆಯನ್ನು, ಪ್ರೀತಿಯನ್ನು ದೇಹದ ಮೇಲೆ ತೋರಿಸೋದಕ್ಕಿಂತ ಅಸ್ತಿತ್ವದ ಮೇಲೆ ತೋರಿಸ್ಬೇಕಾಗ್ಯದ. ಅಸ್ತಿತ್ವ ಇದರರ್ಥ ಸತ್ತರೂ ಸಹಿತ ಬದುಕಿದಂಥದ್ದು. 3 ರೀತಿ ಬದುಕಬಹುದು. ಒಂದು, ಸತ್ತವರು, ಇದ್ದು ಸತ್ತವರು, ಸತ್ತರೂ ಬದುಕಿದವರು. ಏನೇವ? ಸತ್ತವರು, ಇದ್ದು ಸತ್ತವರು, ಸತ್ತರೂ ಬದುಕಿದವರು. ಏನು ಹಿಂಗಂದ್ರೆ, ಸತ್ತವರು ಅಂದ್ರೆ ಮನೆ ಮುಂದೆ ಮುಂಜಾನೆ ಆಕಳ ಸೆಗಣಿ ಹಾಕ್ತದೆ. ಆಕಳ ಸೆಗಣಿ ಹಾಕಿದಾಗ ಆ ಸೆಗಣಿಯಾಗ ಹುಳ ಆಗಿರ್ತಾವೆ. ಸೆಗಣಿಯನ್ನು ಹುಳಕ್ಕೆ ಯಾವಾಗ ಹುಟ್ಟುತ್ತದೆ ಗೊತ್ತಿಲ್ಲ, ಯಾವಾಗ ಸಾಯ್ತದ ಗೊತ್ತಿಲ್ಲ. ಆ ಸೆಗಣಿಯನ್ನು ಹುಳ ಸೆಗಣಿ ಮುಂದೆ ಒಂದು ನಾಗರ ಹಾವು ಹೊಂಟ ಕಾಲಕ್ಕೆ ಅದು ಅಂತಿತ್ತಂತಲೇ ನಾಗ್ಯಾಗೂಗಿ ಅಂತಂದು. ಏನು? ನಾಗ್ಯಾಗೂಗಿ ಅಂತದು. ಆ ಸೆಗಣಿಗೆ ಒಳಗಿನ ಹುಳಕ್ಕೆ ಗೊತ್ತಿಲ್ಲ ಎಷ್ಟು ಸಲ ನಾ ಸತ್ತು ಹೋಗ್ತೀನಿ ಅನ್ನೋದು. ಅದು ಸತ್ತರು ಸತ್ತಂಗ ಬದುಕು ಮಾಡ್ತದೆ. ಇನ್ನು ಇದ್ದು ಸತ್ತವರು, ಯಾರು ಇದ್ದು ಸತ್ತವರು ಅಂದ್ರೆ ಸುಮ್ಮನೆ ಒಂದು ಕ್ಷಣ ನಿಮ್ಮ ಎದುರಿಗೆ 2 ತೆಗೆದಿಟ್ಟು ಬಿಡ್ತೀರಿ. ಮನ್ಯಾಗ 3 ಥರ ಜೋಳ ಇಡ್ತೀರಿ. ಒಂದು ಹಗೆದೊಳಗಿನ ಜೋಳ, ಒಂದು ಬಿತ್ತೋ ಜೋಳ, ಒಂದು ನುಸಿ ಹತ್ತಿದ ಜೋಳ ಅಂತ ಇಡ್ತೀರಿಲ್ಲ. ಹಗೆದೊಳಗಿನ ಜೋಳ ಅದು ಹಗೆದಾಗ ಪುಟ್ಟಗೌರಿ ಮದ್ವೆ ಬಿಟ್ಟು ನಾ ಇಲ್ಲಿ ಬರಲ್ಲ ಅಂತೇನು ಕುಂತದಲ್ಲ, ಅದು ಹಗೆದೊಳಗಿನ ಜೋಳ. ಆ ಬಸ್ ಸ್ಟ್ಯಾಂಡ್ ಬಿಟ್ಟು, ಹೋಟೆಲ್ ಬಿಟ್ಟು, ಬಾರ್ ಬಿಟ್ಟು, ದಾಬಾ ಬಿಟ್ಟು ನಾ ಈ ಕಡೆ ಬರಲ್ಲ ಅಂತ ಕುಂತದಲ್ಲ, ಇದು ಏನು? ಹಗೆದೊಳಗಿನ ಜೋಳ. ಇನ್ನು ಬಿತ್ತುವಂತಹ ಜೋಳ, ಅದು ಏನಾರ ಆಗಲಿ, ಚಳಿ ಬರಲಿ, ಮಳೆ ಬರಲಿ, ಉರಿ ಬರಲಿ, ಮತ್ತೊಂದು ಬರಲಿ, ಮಗದೊಂದು ಬರಲಿ, ಇವತ್ತು ಪುರಾಣ ಕೇಳಕ್ಕೆ ಹೋಗಬೇಕಂತ ನೀವೇನು ಬಂದು ಕುಂತಿರಲ್ಲ, ನೀವೆಲ್ಲರೂ ಬಿತ್ತುವಂಥ ಜೋಳ. ಹಿಂಗೆ ಹೊಗಳ್ಬೇಕು ನಿಮಗೆ. ಅವಾಗ ಒಂದು ತಟ ಚಪ್ಪಾಳಿ ಬರ್ತಾವ. ಹಗೆದೊಳಗಿನ ಜೋಳ ಮನಿಗಷ್ಟೇ ಆಯ್ತು.
ಬಿತ್ತುವಂಥ ಜೋಳ ನೀವೆಲ್ಲರೂ ಬಂದ್ರಿ. ಇನ್ನು ನುಸಿ ಹತ್ತಿದ ಜೋಳ ಅವು ಮನೆಗೂ ಹತ್ತಲ್ಲ, ಮಠಕ್ಕೂ ಹತ್ತಲ್ಲ, ರೋಡ್ ಮೇಲೆ ಬಿದ್ದು ಒದ್ದಾಡ್ತಾವಲ್ಲ. ಇವೆಲ್ಲ ಏನು ಇದ್ದು ಸತ್ತಂಗ. ಇವು ಇದ್ದು ಸತ್ತಂಗ. ಹಗೆದೊಳಗಿನ ಜೋಳನೂ ಅಲ್ಲ, ಬಿತ್ತೋ ಜೋಳನೂ ಅಲ್ಲ, ನುಸಿ ಹತ್ತಿದ ಜೋಳ ಆದಂಗಾಗಿ ಹೋಗಿಬಿಡ್ತಾವ. ಇನ್ನು ಮೂರನೇದು ಸತ್ತರೂ ಬದುಕಿದಂಗೆ. ಸತ್ತರೂ ಬದುಕಿದಂಗೆ. ಬಸವಣ್ಣನವರು ನಾವು ನೋಡಿಲ್ಲ, ವಿವೇಕಾನಂದರಿಗೆ ನಾವು ನೋಡಿಲ್ಲ, ಕಡಕೋಳದ ಮಡಿವಾಳಪ್ಪನವರಿಗೂ ನಾವು ನೋಡಿಲ್ಲ, ಅರಳಗುಂಡಿಗೆಯ ಶರಣಪ್ಪನವ್ರಿಗೂ ನಾವು ನೋಡಿಲ್ಲ, ಜಗದ್ಗುರು ರೇಣುಕಾಚಾರ್ಯರನ್ನೂ ನಾವು ನೋಡಿಲ್ಲ. ಅಷ್ಟೇ ಅಲ್ಲ, ಜಗತ್ತಿನ ದೊಡ್ಡ ದೊಡ್ಡವರು ಅಂತ ನಾವು ಯಾರ್ಯಾರನ್ನ ಕರ್ಕೊಂಡು ಬರ್ತೀವಿ, ಅವ್ರು ಯಾರನ್ನೂ ನಾವು ನೋಡಿಲ್ಲ. ಆದರೂ ಅವರ ನೆನಹಿನೊಳಗೆ ಇವತ್ತು ಬದುಕನ್ನು ಸಾಗಿಸಾಕತ್ತೀವಲ್ಲ, ಅವರು ನಮ್ಮ ಕಣ್ಣೆದುರಿಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವರು ನಮಗೆ ಆಶೀರ್ವಾದ ಮಾಡಕತ್ತಾರಲ್ಲ. ಇವರು ಸತ್ತರು ಸಹಿತ ಬದುಕಿದಂಥ ಬದುಕು ಮಾಡೋದವರು. ಅಂಥ ಸತ್ತರು ಬದುಕಿದಂಥ ಸಾಲಿನೊಳಗೆ ಅರಳಗುಂಡಿಗೆಯ ಶರಣಬಸವೇಶ್ವರರು ಕೂಡ ಒಬ್ಬರಾಗ್ತಾರೆ. ಅಂಥ ಮಹಾತ್ಮರ ಮಹಾಪುರಾಣ ತಾವುಗಳೆಲ್ಲ ಹೇಳುವಂಥ ಭಾಗ್ಯ ನನಗೆ ಸಿಕ್ಕರೆ, ಕೇಳುವಂಥ ಸೌಭಾಗ್ಯ ಅದು ನಿಮಗೆ ಸಿಕ್ಕಿರುವಂಥದ್ದಾಗಿದೆ. ಅಂಥ ಪುರಾಣದ ವಿಚಾರಕ್ಕೆ ಬರೋಕ್ಕಿಂತ ಮೊದಲು ಈಗ ಪ್ರಾರ್ಥನೆ ಆಗ್ತದೆ, ತದನಂತರ ಮುಂದಿನ ವಿಚಾರ. ಸಾಂಬ ಸದಾ ಶಿವ ಸಾಂಬ ಶಿವ, 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 ಸಾಂಬ ಸದಾ ಶಿವ ಸಾಂಬ ಶಿವ. ಕಲಬುರಗಿ ಪುರದೀಶ ಸಾಂಬ ಶಿವ, ಕಲಬುರಗಿ ಪುರದೀಶ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಶ್ರೀ ಶರಣ ಬಸವೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಡೆಯೂರ ಪುರದೀಶ ಸಾಂಬ ಶಿವ, ಎಡೆಯೂರ ಪುರದೀಶ ಸಾಂಬ ಶಿವ, ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಶ್ರೀ ಸಿದ್ಧಲಿಂಗೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ 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 ಸಾಂಬ ಶಿವ. ಹಾನಗಲ್ಲ ಪುರದೀಶ ಸಾಂಬ ಶಿವ, ಹಾನಗಲ್ಲ ಪುರದೀಶ ಸಾಂಬ ಶಿವ, ಗುರು ಕುಮಾರೇಶ್ವರ ಸಾಂಬ ಶಿವ, ಶ್ರೀ ಗುರು ಕುಮಾರೇಶ್ವರ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಯಡ್ರಾಮಿ ಪುರದೀಶ ಸಾಂಬ ಶಿವ, ಯಡ್ರಾಮಿ ಪುರದೀಶ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಶ್ರೀ ಬಸವೇಶಾಯ ಸಾಂಬ ಶಿವ, ಸಾಂಬ ಸದಾ ಶಿವ 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 ಸಾಂಬ ಶಿವ,
ಶಿವ ಸಾಂಬ ಶಿವ ಶಿವ ಸಾಂಬ ಶಿವ. ಮಹಾದಾಸೋಹಿ ಕರುಣಾಕರ ಮೂರ್ತಿಯಾದ ಬರಗಾಲದ ಬಂಟನಾಗಿ ಮಹಾತ್ಮ ಶರಣಬಸವೇಶ್ವರರು ಕಲಬುರಗಿಯ ದೊಡ್ಡಪ್ಪ ಗೌಡರ ಮನೆಯೊಳಗಿದ್ದುಕೊಂಡು 1,001 ರೂಪಾಯಿಯನ್ನ ಕೊಟ್ಟವರಿಗೆ ಗಂಡು ಸಂತಾನ, 501 ರೂಪಾಯಿ ಕೊಟ್ಟವರಿಗೆ ಹೆಣ್ಣು ಸಂತಾನ, ಹಣವನ್ನು ಕೊಡದೇ ಇದ್ದರೂ 1,001 ಕುಳ್ಳನ್ನು ಪಡೆದುಕೊಂಡು ಗಂಡು ಸಂತಾನವನ್ನು ಕೊಡುವುದರ ಮೂಲಕ ಬಂಜೆ ಎನ್ನುವ ಶಬ್ದವನ್ನು ಆ ತಾಯಿಯಿಂದ ಹೋಗಲಾಡಿಸಿ ಬಂಜೆಯರ ಬಾಳಿಗೆ ಬೆಳಕಾಗಿರುವಂಥ ಮಹಾತ್ಮನಾದ ಶರಣಬಸವರ ಬದುಕು ಕಲಬುರಗಿಯೊಳಗ ಬಹಳ ಜನ ನಿತ್ಯ ಶರಣಪ್ಪನವರ ಪಾದಕ್ಕೆ ಬಿದ್ದು ಒಂದೇ ಸಮನೆ ವರವನ್ನು ಬೇಡುವಂಥವರಾಗ್ತಾರೆ. ಕಲಬುರಗಿಯನ್ನೇ ಕಲ್ಯಾಣವನ್ನಾಗಿ ಮಾಡಬೇಕೆಂಬ ಹಂಬಲದಿಂದ ಯಾವ ಶರಣಬಸವರು ಕಲಬುರಗಿಯೊಳಗ ನೆಲೆಯನ್ನು ಊರ್ತಾರೋ ಅದೇ ಕಲಬುರಗಿಯ ಮತ್ತೊಂದು ಮಗದೊಂದು ಪವಿತ್ರವಾದ ಸ್ಥಾನವೆಂದರೆ ಅದು ಬಂದೇ ನವಾಜರ ದರ್ಗಾ. ಮಹಾತ್ಮರಿಗೆ ಯಾವ ಜಾತಿ ಮತ ಪಂಥ ಭೇದ ಭಾವಗಳಿಲ್ಲದ ಹಾಗೆ ಎಲ್ಲವನ್ನ ಮೆಟ್ಟಿ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಯಾರು ಇವುಗಳ ಮಧ್ಯೆ ಬದುಕನ್ನು ಮಾಡ್ತಾರ ಅವರಿಗೆ ನರಮನುಷ್ಯರು ಅಂತ ನಾವು ಕರ್ಕೊಳ್ತೀವಿ. ಶಿರಹಟ್ಟಿಯ ಜಗದ್ಗುರುಗಳ ಇತಿಹಾಸವನ್ನೊಮ್ಮೆ ನೋಡಿದಾಗ ನಮಗರ್ಥ ಆಗ್ತದೆ. ಬಿಜಾಪುರದ ದರ್ಗಾದೊಳಗಿರುವ ಓರ್ವ ಮುಲ್ಲಾನ ಆಶೀರ್ವಾದದಿಂದ ಬೆಳೆದಿರುವಂಥ ಮಗು ಶಿರಹಟ್ಟಿಯ ಜಗದ್ಗುರು ಪೀಠಕ್ಕೆ ಏರ್ತಾರೆ. ಆ ಮಗು ಜಂಗಮ ಸಮಾಜದೊಳಗ ಹುಟ್ಟಿದರೂ ಸಹಿತ ಭಾವೈಕ್ಯತೆಯ ಹರಿಕಾರನಾಗಿ ಶಿರಹಟ್ಟಿಯ ಜಗದ್ಗುರುಗಳ ಮಠಕ್ಕೆ ಅಧಿಪತ್ಯವನ್ನು ಸಾಧಿಸ್ತಾರೆ. ನಾವು ನೀವುಗಳೆಲ್ಲ ನಾನು ಬೇರೆ ನೀನು ಬೇರೆ ನಡೆದಾಡುವ ಭೂಮಿಯೊಂದಾದರೂ ಸಹಿತ ನಾವು ಭೂಮಿಯೊಳಗ ಎರಡನ್ನ ಮಾಡಿಕೊಂಡು ಕುಡಿಯುವ ನೀರು ಒಂದಾದರೂ ಸಹಿತ ಕುಡಿಯುವ ನೀರನ್ನು ಸಹಿತ ಎರಡನ್ನಾಗಿ ಮಾಡಿಕೊಂಡು ನಡೆದಾಡುವ ಭೂಮಿಯೊಂದೇ, ಕುಡಿಯುವ ನೀರು ಒಂದೇ, ಉಸಿರಾಡುವ ಗಾಳಿ ಒಂದೇ ಇದ್ದರೂ ಸಹಿತ ಮಹಾತ್ಮರಾದ ಶರಣ ಬಸವರು ಬಹಳ ಚಲೋ ಅರ್ಥ ಮಾಡಿಕೊಂಡಿದ್ರು. ಬಂದೇ ನವಾಜರ ಉರುಸ್, ಆ ಉರುಸಿನೊಳಗ ನಾನು ಭಾಗಿಯಾಗುವಂಥವನು ಆಗಬೇಕೆನ್ನುವ ಹಂಬಲದಿಂದ ಯಾವ ಉರುಸಿಗೆ ಹೋಗಬೇಕಂತ ಭಕ್ತರನ್ನು ಕರೆದುಕೊಂಡು ಹೋಗ್ತಾರೆ ಬಂದೇ ನವಾಜರ ದರ್ಗಾಕ್ಕೆ. ಅಸಂಖ್ಯಾತ ಭಕ್ತರಿಂದ ಒಡಗೂಡಿರುವ ಉರುಸಿನೊಳಗ ಪ್ರತಿಯೊಬ್ಬರು ಬಂದೇ ನವಾಜರಿಗೆ ಜೈಕಾರವನ್ನು ಹಾಕ್ತಿರ್ತಾರೆ. ಯಾವ ಬಂದೇ ನವಾಜರಿಗೆ ಜೈಕಾರವನ್ನು ಹಾಕುವ ಘಳಿಗೆಯೊಳಗ ಬಂದೇ ನವಾಜರು ಸಹಿತ ಅಷ್ಟು ಸಾಮಾನ್ಯವಾಗಿರುವಂಥ ವ್ಯಕ್ತಿಗಳಲ್ಲ. ವ್ಯಕ್ತಿಯಿಂದ ವ್ಯಕ್ತಿತ್ವವನ್ನು ಪಡೆದುಕೊಂಡಿರುವಂಥವರು. ವ್ಯಕ್ತಿ ಬೇರೆ, ವ್ಯಕ್ತಿತ್ವ ಬೇರೆ. ವ್ಯಕ್ತಿ
ಪ್ರತಿಯೊಬ್ಬರ ಮನೆಯೊಳಗ ಜನಿಸಿದ್ರ ವ್ಯಕ್ತಿತ್ವ ಅನ್ನೋದು 1000 ಮನೆಗೊಬ್ಬುವಂಥಂಗ ಜನಿಸ್ತಾರೆ. ಅಂಥ ವ್ಯಕ್ತಿತ್ವವನ್ನ ಬಂದೇ ನವಾಜರು ಗಳಿಸ್ಕೊಂಡಿದ್ರು. ಅವರು ನಿಮ್ಮ ಹಂಗ ನಡ್ಕೊಂಡು ತಿರುಗಾಡ್ತಿರ್ಲಿಲ್ಲ, ಹುಲಿ ಮ್ಯಾಲ ತಿರುಗಾಡ್ತಿದ್ರು. ನೆನಪಿರಬೇಕು, ಹುಲಿ ಮ್ಯಾಲ ತಿರುಗಾಡ್ತಿದ್ರು. ಅಂಥ ಬಂದೇ ನವಾಜರು ಗೋಕಾಕ್ ಹತ್ರ ಸಾವಳಗಿ ಅಂತ ಬರ್ತದೆ. ಸಾವಳಗಿಯ ಶಿವಲಿಂಗೇಶ್ವರರು ಅಂತ. ಆ ಸಾವಳಗಿಯ ಶಿವಲಿಂಗೇಶ್ವರರನ್ನ ಭೇಟಿಯಾಗಬೇಕು ಅಂತ ಆ ಬಂದೇ ನವಾಜರು ಹುಲಿ ಮ್ಯಾಲ ಕುಂತು ರೋಡ್ ಗುಂಟ ಹೋಗಲಿಲ್ಲ. ಆಕಾಶ ಮಾರ್ಗದೊಳಗೆ ಸಾವಳಗಿ ಶಿವಲಿಂಗೇಶ್ವರಿಗೆ ಭೇಟಿಯಾಗಕ್ಕೆ ಹೋಗ್ತಾರೆ. ಆಕಾಶ ಮಾರ್ಗದೊಳಗೆ ಹೋಗುವ ಘಳಿಗೆಯೊಳಗೆ ಇಲ್ಲಿ ಇವರು ಬಿಟ್ಟಿರ್ತಾರ. ಆ ಸಾವಳಗಿಯೊಳಗೆ ಶಿವಲಿಂಗೇಶ್ವರರು ಭಕ್ತರನ್ನು ಕರ್ಕೊಂಡ ಕಟ್ಟಿ ಮೇಲೆ ಕುಂತಿರ್ತಾರೆ. ಯಾವ ಸಾವಳಗಿಯ ಶಿವಲಿಂಗೇಶ್ವರರು ಭಕ್ತರನ್ನು ಕರೆದುಕೊಂಡು ಕಟ್ಟಿ ಮೇಲೆ ಕುಂತ ಘಳಿಗೆಯೊಳಗ ಆ ಸಾವಳಗಿ ಶಿವಲಿಂಗೇಶ್ವರ ಅಂತಾರ ಭಕ್ತರಿಗೆ, ನಮ್ಮ ಪುಣ್ಯಾತ್ಮನಾದ ಕಲಬುರಗಿಯ ಬಂದೇ ನವಾಜರು ಬರಾಕತ್ತಾರ. ಅಲ್ಲಿಂದ ಇಲ್ಲಿ ತನಕ ಅವರು ನನ್ನ ಭೇಟಿಗೆ ಬರಾಕತ್ತಾರಂದ್ರ, ಅವ್ರ ಆಕಾಶ ಮಾರ್ಗದೊಳಗೆ ಹುಲಿ ಮೇಲೆ ಕುಂತು ಬರಾಕತ್ತಾರಂದ್ರ ನಾವು ಅವರನ್ನು ಕೆಳಗಿಳಿಸೋದು ತಪ್ಪಾಗತ್ತಂತ ಅದೇ ಕಟ್ಟಿ ಮ್ಯಾಲ ಯಾವ ಭಕ್ತರನ್ನು ಕರೆದುಕೊಂಡು ಆ ಶಿವಲಿಂಗೇಶ್ವರರು ಕುಂತಿದ್ರು, ಇಡೀ ಕಟ್ಟಿ ಸಮೇತ ಮ್ಯಾಲ ಕರ್ಕೊಂಡು ಹೋಗಿ ಬಂದೇ ನವಾಜರಿಗೆ ಭೇಟಿ ಆಗ್ತಾರೆ. ಹೇಳುವ ತಾತ್ಪರ್ಯ, ಅವರಿಬ್ಬರ ಮಧ್ಯೆ ಭೇದ ಇತ್ತು ಅಂದ್ರೆ ಇವ ಯಾರೋ ಅವ ಯಾರು, ಭೇದ ಇರಲಿಲ್ಲ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ. ಬ್ರಾಹ್ಮಣ ಸಮಾಜದ ಗುರುನಾಥ ಗೋವಿಂದ ಭಟ್ಟ, ಇಸ್ಲಾಂ ಸಮಾಜದ ಸಂತ ಶಿಶ್ರಾಳ ಶರೀಫ ಸಾಹೇಬ, ಇವರಿಬ್ಬರ ಮಧ್ಯೆ ಭೇದ ಬರಲಿಲ್ಲ. ಭೇದ ಬಂದಿತ್ತು ಅಂದ್ರೆ ಪುರಾಣದೊಳಗೆ ಅವರಿಬ್ಬರ ಹೆಸರುಗಳ ಇವತ್ತಿಗೂ ನಾವು ನೆನೆಸ್ಕೊಳ್ಳುತ್ತಿರಲಿಲ್ಲ. ಯಾರು ಎರಡನ್ನ ಮಾಡಕ್ಕೆ ಹೋಗ್ಯಾರ ಸಮಾಜದೊಳಗೆ ಅವರೇ ಎರಡಾಗಿ ಹೋಗಿಬಿಟ್ಟಾರ. ಯಾರು ಒಂದು ಮಾಡಕ್ಕೆ ಹೋಗ್ಯಾರ ಅವರು ಸಮಾಜದೊಳಗೆ ಚಿರಸ್ಥಾಯಿಯಾಗಿ ಉಳಿದಾರ. ಎರಡು ಮಾಡಕ್ಕೆ ಹೋಗಬಾರ್ದು, ಒಂದಾಗಬೇಕು. ಸಬ್ಕಾ ಮಾಲಿಕ್ ಏಕ್ ಹೈ. ಶಿರಡಿ ಸಾಯಿ ಬಾಬಾರ ಯಾವತ್ತಿಗೂ ಅವರ ಬಾಯಿಂದ ಬರುವಂಥದ್ದು ಒಂದೇ ಮಾತು, ಸಬ್ಕಾ ಮಾಲಿಕ್ ಏಕ್ ಹೈ. ಸಬ್ಕಾ ಮಾಲಿಕ್ ಏಕ್ ಹೈ ಏಕ್ ಹೈ ಏಕ್ ಹೈ ಅಂಥೇಳಿ ಇಡೀ ನಾಡಿನಾದ್ಯಂತ ಪ್ರಸಾರ ಮಾಡ್ತಾರ. ನಾವು ಎರಡು 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 ಅಂತ ನಾವು ಭೇದ ಮಾಡಾಕತ್ತೀವಿ. ಒಂದೇ ಜಾತಿ ಮಾನವ ಜಾತಿ, ಒಂದೇ ಧರ್ಮ ಮಾನವ ಧರ್ಮ, ಒಂದೇ ಕುಲ. ಅದು ನಮ್ಮ ಮನಸ್ಸುಗಳ ನಡುವೆ ಒಂದಾಗಬೇಕಾಗಿತ್ತು, ಆದರೆ ಎರಡಾಗುವಂಥ ಘಳಿಗೆ ಬಂದಾಚೆ. ಎಲ್ಲಿ ಭೇದವನ್ನು ಎಣಿಸ್ತಾರ ಅಲ್ಲಿ ಮಹಾತ್ಮನಾಗುವುದಿಲ್ಲ, ನರಮನುಷ್ಯನಾಗ್ತಾನೆ. ಎಲ್ಲಿ ಒಂದು ಅನ್ನುವ ಭಾವ ಬರ್ತದ ಆ ಒಂದು ಅನ್ನುವ ಭಾವದೊಳಗೆ ಪರಮಾತ್ಮ ಒಬ್ಬನೇ ಒಬ್ಬ ಉಳಿದು ಬಿಡುತ್ತಾನೆ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ
ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವು ಕೇಳಿತೆ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವು ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದವಾದ ಮಡಿಕೆ ಮಣ್ಣಿಗಲ್ಲವೇ, ಚಿನ್ನದಿಂದವಾದ ಮಡಿಕೆ ಚಿನ್ನ ಕನ್ನವೇ. ಮಣ್ಣಿನಿಂದವಾದ ಮಡಿಕೆ ಮಣ್ಣಿಗಲ್ಲವೇ, ಚಿನ್ನದಿಂದವಾದ ಬಡವೆ ಚಿನ್ನ ಕನ್ನವೇ. ನಿನ್ನಿಂದ ಆದ ಜೀವನ ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ಜೀವನ ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಕಾನ ಸುದಯ ಧರೆಗೆ ಸುರಿದರು. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಕಾನ ಸುದಯ ಧರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧ ಮನದಿ ನಿಲ್ಲಲಿ, ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಯಾವ ಶರಣಪ್ಪನವರು ಬಂದೇ ನವಾಜರ ಉರುಸನ್ನ ನೋಡಬೇಕಂತ ಹೇಳಿ ಉತ್ಕಟವಾದ ಹಂಬಲದಿಂದ ದರ್ಗಾಕ ಹೋದ್ರು. ದರ್ಗಾದ ಒಳಗಡೆ ಗಂಧಲೇಪನ ಕಾರ್ಯಕ್ರಮ ನಡೆದಿತ್ತು. ಯಾವ ಗಂಧಲೇಪನ ಕಾರ್ಯಕ್ರಮ ನಡೆಯುವ ಘಳಿಗೆಯೊಳಗ ಶರಣಬಸಪ್ಪನವರು ಬರುವಂತಹದ್ದನ್ನು ಒಳಗಡೆ ಇರುವ ಮುಲ್ಲಾಗಳು ನೋಡ್ತಾರೆ. ತ್ರಿಪುಂಡಧಾರೆಯಾಗಿ ಭಸ್ಮವನ್ನು ಹಚ್ಚಿಕೊಂಡು ಮೇಲೆ ಪಟಕವನ್ನು ಸುತ್ತಿಕೊಂಡು ಶರಣಬಸಪ್ಪನವರು ಬಂದೇ ನವಾಜರ ದರ್ಗಾದೊಳಗೆ ಹೋದರು. ಗಂಧಲೇಪನ ಕಾರ್ಯಕ್ರಮ ನಡೆಯುವ ಘಳಿಗೆಯೊಳಗ ಯಾವ ಶರಣಪ್ಪನವರು ಒಳಗಡೆ ಹೋಗಬೇಕಂತ ನಿರ್ಧಾರ ಮಾಡಿ ಎದ್ದ ನಿಂತು ಹಿಂಗೆ ಒಳಗೆ ಹೋಗ್ತಿರ್ತಾರೆ. ಒಳಗಿರುವ ಮುಲ್ಲಾಗಳು ಒಂದೇ ಸಮನೆ ಬಾಗಿಲನ್ನು ಹಾಕಿ ಅಗಳಿ ಜಡದು ಬಿಡುತ್ತಾರೆ. ಯಾವಾಗ ಅಗಳಿಯನ್ನು ಹಾಕಿದ ಘಳಿಗೆಯೊಳಗ ಬಾಗಿಲನ್ನು ಮುಚ್ಚಿದ ಘಳಿಗೆಯೊಳಗ ಶರಣಪ್ಪನವರು ಅದೇ ಬಾಗಿಲ ಮುಂದೆ ನಿಂತು ಹೇಳ್ತಾರ, ಹೇ ಬಂದೇ ನವಾಜ, ನಿನಗೂ ಜಾತಿಯ ಬಿಸಿ ಮುಟ್ಟಿದೆ, ನಿನಗೋ ಧರ್ಮಗಳ ಸಂಕರ ಮುಟ್ಟಿದೆ,
ನಾನು ನೀನು ಭೇದ ಅನ್ನುವ ಭಾವ ನಿನ್ನೊಳಗೂ ಮೂಡಿತೆ. ಸಬ್ಕ ಮಾಲೀಕ ಏಕೈ ಅನ್ನುವ ತತ್ವ ನೀನು ಮರೆತು ಬಿಟ್ಟೆಯ. ಬಂದೇ ನವಾಜ ಅಂತ ಯಾವಾಗ ಈ ಮಾತುಗಳನ್ನು ಹೇಳಿದ್ರು ಒಳಗಿರುವ ಬಂದೇ ನವಾಜರಿಗೆ ಕೇಳುತ್ತದೆ. ಶರಣ, ನನ್ನಿಂದ ತಪ್ಪಾಗ್ಯದ ಅಂತ ತಿಳಿದು ಯಾವ ಬಂದೇ ನವಾಜರು ಒಂದೇ ಸಮನೆ ಗದ್ದಿಗೆಯೊಳಗ ಇದ್ದ ಘಳಿಗೆಯೊಳಗ ಚಡಪಡಿಸುವ ಕಾಲದೊಳಗ ಯಾವ ಮುಲ್ಲಾಗಳು ಬಂದು ಅಗಳಿಯನ್ನು ಜಡದಿದ್ರು, ಅದೇ ಬಾಗಿಲ ಮುಂದೆ ನಿಂತ ಶರಣಪ್ಪನವರು ಈ ಮಾತುಗಳನ್ನು ಹೇಳಿದಾಗ ಪಟಪಟ ಅಂತ ಬಾಗಿಲ ತೆಗೆದು ಅಗಳಿ ಬಿಚ್ಚಿ ಬಿದ್ದು ಬಿಡ್ತು. ಮಾತಾಡೋರಿಗೆ ಭಾಳ ಚಲೋ ಅನುಕೂಲ ಆಯ್ತು ನೋಡ್ಯವ. ಇದು ಶರಣ ಬಸವೇಶ್ವರ ಮಹಾರಾಜ ಕಿ. ಮಾತಲ್ಲಿಗೆ ಮುಗಿಸ್ಬಿಡ್ರಿ. ಯಾವ ಶರಣ ಬಸಪ್ಪನವರು ಬಂದೇ ನವಾಜರ ದರ್ಗಾದ ಮುಂದೆ ನಿಂತು ಬಾಗಿಲನ್ನ ಮುಚ್ಚಿ ಅಗಳಿಯನ್ನ ಜಡದಿದ್ರು, ಬಂದೇ ನವಾಜರಿಗೆ ಯಾವ ಪ್ರಶ್ನೆಗಳನ್ನು ಕೇಳಿದಾಗ ನನ್ನ ಮಗ ಇಂಥ ಮಾತುಗಳನ್ನು ಹೇಳಾಕತ್ತಾನಂತ ಒಂದೇ ಸಮನೆ ನೋವಾಗ್ತದೆ ಬಂದೇ ನವಾಜರಿಗೆ. ಪ್ರಭು, ನನ್ನ ನಡುವೆ ನಿನ್ನ ನಡುವೆ ಯಾವ ಭೇದ ಭಾವಗಳಿಲ್ಲ. ನೀನೇ ರಾಮ, ನೀನೇ ಕೃಷ್ಣ, ನೀನೇ ಅಲ್ಲ, ನೀನೇ ಯೇಸು, ಎಲ್ಲವೂ ನೀನೇ. ಯಾವ ನಾನು ನಾನು ಅಂತ ಬಡಿದಾಡ್ತಿದೀವೋ ನಾನಲ್ಲ ನೀನು ಅನ್ನುವ ಭಾವದಿಂದ ನಾವು ಬದುಕು ಮಾಡಬೇಕಾಗಿತ್ತು. ಭೇದ ಬುದ್ಧಿಯಿಂದ ಈ ಮನುಷ್ಯ ಹಾಳಾಗ್ತಿದ್ದಾನೆ. ಭಗವಂತ, ನೀನು ಬಾಗಿಲನ್ನ ಮುಚ್ಚಿ ಅಗಳಿ ಜಡದಾರಂತ ಚಿಂತಿಸಬೇಡ. ಒಂದೇ ಸಮಯ ಬಂದೇ ನವಾಜರ ಅಪ್ಪಣೆಯನ್ನ ಕೊಟ್ಟ ಘಳಿಗೆಯೊಳಗ ಯಾವ ಅಗಳಿ ಜಡದಿದ್ರೋ ಬಾಗಿಲು ತನ್ನಷ್ಟಕ್ಕ ತಾನ ತೆರೆದು ಬಿಡುತ್ತಾವ. ಬಾಗಿಲು ತನ್ನಷ್ಟಕ್ಕ ತಾನು ತೆಗೆದ ಘಳಿಗೆಯೊಳಗ ಶರಣಪ್ಪನವರು ಒಳಗ ಹೋಗ್ತಾರ. ಒಳಗ ಹೋದ ಘಳಿಗೆಯೊಳಗ ಆ ಬಲಭಾಗಕ್ಕ ಗಂಧ ಲೇಪನ ಮಾಡುವಂಥ ಪುಣ್ಯಾತ್ಮ ಗಂಧ ಹಚ್ಚಿರಲ್ಲ. ಶರಣಪ್ಪನವರು ಒಳಗೆ ಹೋಗಿದ್ದು ಯಾವ ಮುಲ್ಲಾಗಳಿಗೂ ಗೊತ್ತಾಗಲಿಲ್ಲ. ಯಾವ ಶರಣಬಸಪ್ಪನವರು ಒಳಗೆ ಹೋದ ಘಳಿಗೆಯೊಳಗ ಆ ಬಂದೇ ನವಾಜರ ಗದ್ದೆಗೆ ಸುತ್ತಿದಾಗ ಬಲಭಾಗದೊಳಗ ಗಂಧ ಲೇಪನ ಮಾಡದೆ ಹಾಗೆ ಬಿಟ್ಟಿದ್ರು. ಆಗ ಶರಣಬಸಪ್ಪನವರಂತಾರ ಮುಲ್ಲಾಗಳಿಗೆ, ಯಪ್ಪ, ಆ ಬಲಭಾಗಕ್ಕೆ ಗಂಧ ಲೇಪನ ಮಾಡಿಲ್ಲ, ಅರ್ಧಮರ್ಧ ಗಂಧ ಲೇಪನ ಮಾಡಿದ್ರ ಬಂದೇ ನವಾಜ ನಿನಗೆ ಯಾವಾಗ ಒಲಿತಾನೋ? ಇಷ್ಟು ಮಾತು ಹೇಳೋದೇ ತಡ ಮುಲ್ಲಾಗಳಿಗೆ ಗಾಬರಿ ಆಯ್ತು. ಯಾವ ಶರಣಬಸಪ್ಪ ಒಳಗೆ ಬರಬಾರ್ದಂತ ಅಗಳಿ ಜಡದಿದ್ವು ಅದೇ ಅಗಳಿ ಬಿಚ್ಚಿ ಹಂಗ ಇತ್ತ ಒಳಗೆ ಬಂದ. ಹೆಂಗೆ ಬಂದ ಅಂದ್ರೆ ಲೈಟ್ ಬಂದಂಗೆ ಬಂದ. ಮಹಾತ್ಮರಂದ್ರೆ ಬೆಳಕಿದ್ದಂಗ. ಹೆಂಗಿದ್ದಂಗ? ಅದು ಇಸ್ಲಾಂದವರಿಗೆ ಬೇಕು, ಹಿಂದೂಗಳಿಗೆ ಬೇಕು, ಕ್ರೈಸ್ತರಿಗೆ ಬೇಕು, ಜೈನರಿಗೆ ಬೇಕು, ಬೌದ್ಧರಿಗೆ ಬೇಕು, ಯಾರಿಗೆ ಬೇಡ, ಎಲ್ಲರಿಗೂ ಬೇಕು. ಓಕೆ 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 ಹಲೋ. ಓಕೆ, ಹಾಂ ಯವ್ವ, ಆಮೇಲೆ ಮಾತಾಡಂತು. ಆರತಿ ಏನವ್ವ? ಆರತಿ. ಆರತಿ ಆರತಿಯೊಳಗೆ ಏನಿಡ್ತೀರಿ? ಏನೇನು ಇಡ್ತೀರಿ? 2 ದೀಪ, ಅದ್ರ ಹಿಂದೆ ಒಂದು ಕಳಸ, ಇವು 3 ಆಗ್ತಾವಂತ. ಇನ್ನೊಂದೇನು ಇಡ್ತೀರಿ? ಕುಂಕುಮ. ಕಳಸ ಖಾಲಿ ಇಡಬಾರ್ದಂತ ಕಳಸದ ಮೇಲೆ ಏನು ಇಡ್ತೀರಿ?
ಹೂವನೋ ಪತ್ರಿನೋ. ಯಾವ ಆರತಿ ಆ 2 ದೀಪದೊಳಗ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ಏನು ಹಚ್ಚಬೇಕವ್ವ? ಏನು ಹಚ್ಚಬೇಕು? ದೀಪ ಹಚ್ಚಬೇಕು. ಏನು ಹಚ್ಚಬೇಕು? ದೀಪ ಹಚ್ಚಬೇಕು. ಯಾವಾಗ ಆರತಿ ಸಂಪೂರ್ಣ ಆಗ್ತದ, ಆ ಆರತಿ ತಗೊಂಡು ಬೆಳಗ್ತೀರಿ. ಆರತಿ ತಗೊಂಡು ಬೆಳಗ್ತೀರಿ. ಆರತಿ ಬೆಳಗಿದ ಮೇಲೆ ದೇವರ ಜಗಲಿ ಮೇಲೆ ಒಯ್ದಿಡ್ತೀರಿ. ಜಗಲಿ ಮೇಲೆ ಇಟ್ಟಾಗ ಆರತಿ ಏನಾಗ್ತದ? ಎಣ್ಣೆ ಖಾಲಿ ಆದಂಗ ಶಾಂತ ಆಗ್ತದೆ. ಅದನ್ನು ಆಡಭಾಷೆದೊಳಗೆ ಆರ್ತದ ಅಂತ ನಾ ಕರಿತೀನಿ. ಏನು? ಆರತಿ ಆರ್ತದ. ಆರತಿ ಆರ್ತದ. ಸುಮ್ಮನೆ ಆರಂಗಿಲ್ಲ. ಯಾವಾಗ ಎಣ್ಣೆ ಖಾಲಿ ಆದ ತಕ್ಷಣನೇ ಆರಂಗಿಲ್ಲ, ಬತ್ತಿ ಸುಟ್ಕೋಂತ ಬರ್ತದೆ. ಬತ್ತಿ ಸುಡೋ ಕಾಲಕ್ಕೆ ಭಾರಿ ಘಮ ಘಮ ಅಂತ ವಾಸ ಬರ್ತದೆ, ನಾತ್ ಬರ್ತದೆ. ಆರತಿ ಆರ್ತದ. ಆರತಿ ಆರ್ತದ. ಆರಿದ ಮ್ಯಾಲ ನಾರ್ತದ. ತಿಳಿತೇವ? ಆರತಿ ಆರ್ತದ, ಆರಿದ ಮ್ಯಾಲ ನಾರ್ತದ. ನಾ ಆ ಆರತಿ ಬಗ್ಗೆ ಮಾತಾಡಕತ್ತಿಲ್ಲ, ದೇಹ ಅನ್ನೋ ಆರತಿ ಬಗ್ಗೆ ಮಾತಾಡಕತ್ತೀನಿ. ಎಲ್ಲಿವರೆಗೂ ಈ ದೇಹದೊಳಗೆ ಎಣ್ಣೆ ಅನ್ನುವ ಉಸಿರು ಇರ್ತದೆ, ಅಲ್ಲಿ ತನಕ ಯಡ್ರಾಮಿ ಸ್ವಾಮಿಗಳು ಇನ್ನು ಈಗರ ಕಾಣಕತ್ತಿದ್ದಾರೆ. ಯಾವಾಗ ಉಸಿರು ನಿಂತು ಹೋಗ್ತದೆ, ಇದಕ್ಕೆ ಯಡ್ರಾಮಿ ಸ್ವಾಮಿಗಳು ಅನ್ನಂಗಿಲ್ಲ, ದೇಹಕ್ಕೆ ಬಾಡಿ ಅಂತ ಕರಿತೀರಿ. ಏನು? ಶವ. ಏನು? ಶವ. ಅಕಸ್ಮಾತ್ ದವಾಖಾನ್ಯಾಗ ಸತ್ತ ಅಂದ್ರೆ ಏನಂತಾರ? ಸ್ವಾಮಿಗಳನ್ನು ಕರ್ಕೊಂಡು ಬರಾಕತ್ತಾರಂತಾರೇನು? ತೊಗೊಂಡು ಬರಾಕತ್ತಾರೇನ್ರಿ ಅಂತೀರಿ? ವ್ಯತ್ಯಾಸ, ಶಬ್ದಗಳ ವ್ಯತ್ಯಾಸ ಆಗುತ್ತೆ. ಜೀವಂತ ಇತ್ತು ಅಂದ್ರೆ ಬರಾಕತ್ತಾರೇನ್ರಿ ಅಂತೀವಿ, ಸತ್ತಿತ್ತು ಅಂದ್ರೆ ತೊಗೊಂಡು ಬರ್ತಾರೇನ್ರಿ ಅಂತ. ಬದುಕಿನೊಳಗ ತಗೊಂಡು ಬರ್ತಾರ ಅನ್ನೋಕ್ಕಿಂತ ಮೊದಲ ಇಲ್ಲಿದ್ರೊಳಗೆ ಏನಾದರೂ ಸಾಧಿಸಬೇಕಾಗ್ಯದ. ಇದು ಆರ್ತದ. ಆರಿದ ಮ್ಯಾಲ ಗೂಟಕ್ಕೆ ಬಡಿತೀರಿ. ಗೂಟಕ್ಕೆ ಬಡ್ದ ಮ್ಯಾಲ ಭಾಳ ಚಲೋ ಅಳುತ್ತಿರ್ತೀರಿ. ಎಷ್ಟು ಚಲೋ ಅಳುತ್ತಿರ್ತೀರಿ ಅಂದ್ರೆ ನಗಕೈತ್ರಲ್ಲ, ಹೀಗೆ ಭಾಳ ಚಲೋ ಅಳುತ್ತಿರ್ತೀರಿ. ಯಪ್ಪ ಮುತ್ಯ, ನೀ ಖರೆ ಖರೆ ಮುತ್ಯ ಆಗಿದ್ರೆ ಇವನಿಗೆ ಎಬರಿಸೋಗಂತಿರ್ತೀರಿ ನೀವೇ. ಅವ ಎದ್ದಂದ್ರೆ ನೀವು ಬದುಕ್ತೀರೇನು? ಮುಂದೆ ಕುಂತಾರ. ಆರತಿ ಆರ್ತದ. ಆರಿದ ಮ್ಯಾಲ ಭಾಳಾದ್ರೂ ಒಂದು ದಿವಸ ಅಳುತ್ತೀವಿ, 2 ದಿನ ಅಳುತ್ತೀವಿ. 2 ದಿನ ಹತ್ತ ಮ್ಯಾಲ ಮುಂದೆ ಕುಂತೋರು ಊರು ಹಿರಿಯರಿಗೆ ಹಿಂದೆ ಕರೆದು ಹೇಳುತ್ತಿರ್ತೀರಿ, ಹೊಲಸು ನಾರಾಕತ್ತದ್ರಿ, ಒಯ್ದು ಮುಚ್ಚಿ ಬರ್ರಿ ಅಂತ. ಏನು? ಹೊಲಸು ನಾರಾಕತ್ತದ, ಒಯ್ದ ಮುಚ್ಚಿ ಬರ್ರಿ ಅಂತ. ನಾತ್ ಬರ್ತದ, ನಾರ್ತದ. ಆರತಿ ಆರ್ತದ. ಆರಿದ ಮ್ಯಾಲ ನಾರ್ತದ. ಆರೋಕ್ಕಿಂತ ಮೊದಲು ಈ ಉಸಿರು ನಿಂತು ಹೋಗುವಕ್ಕಿಂತ ಮೊದಲು ಹೆಸರು ನಿಲ್ಲುವಂಥ ಕಾರ್ಯ ಯಾರು ಮಾಡ್ತಾರ ಅವರು ಮಾತ್ರ ವ್ಯಕ್ತಿತ್ವವನ್ನು ಗಳಿಸ್ಕೊಂಡಂಗಾಗ್ತದ. ಪ್ರೀತಿ ಪ್ರೇಮ ಹಂಚಿ ನಾವು ಹೋಗಬೇಕು, ಅಲ್ಲಿ ಇರುವ ತನಕ ನಮ್ಮ ಹೆಸರು ಚಿರಸ್ಥಾಯಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಉಸಿರು ಉಂಟು ಇಲ್ಲಿ. ಒಳಿತು ಮಾಡು ಮನಸ ನೀರುದು 3 ದಿವಸ. ಒಳಿತು ಮಾಡು ಮನಸ ನೀರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೋಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀರುದು 3 ದಿವಸ. ಒಳಿತು ಮಾಡು ಮನಸ ನೀರುದು 3 ದಿವಸ.
ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ವೇಷವೆಂಬ ವಿಷವ ಕುಡಿಯಬೇಡ ಮೂಡ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಹೇ ಬಳಿತು ಮಾಡು ಮನಸ, ನೀರುದು 3 ದಿವಸ. ಬಳಿತು ಮಾಡು ಮನಸ, ನೀರುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಬಳಿತು ಮಾಡು ಮನಸ, ನೀರುದು 3 ದಿವಸ. ಬಳಿತು ಮಾಡು ಮನಸ, ನೀರುದು 3 ದಿವಸ. ನೀರುದು 3 ದಿವಸ, ನೀರುದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. 3 ದಿನದ ಬದುಕಿನೊಳಗ ನಗನಗತ್ತ ಬದುಕು ಮಾಡಬೇಕು. 4 ಜನರ ಬಾಯೊಳಗಿರಬೇಕು ವಿನಃ ಹಲ್ಲೊಳಗಲ್ಲ. ಶರಣಪ್ಪನವರು ಆ ಮುಲ್ಲಾಗಳಿಗೆ ಹೇಳ್ತಾರೆ, ನಾನು ಬೇರೆ ನೀನು ಬೇರೆ ಎಂಬ ಭಾವದಿಂದ ಪೂಜೆ ಮಾಡಿದ್ದೆ ಆಗಿತ್ತು ಅಂದರೆ ಬಂದೇ ನವಾಜ ನಿನಗೆ ಯಾವಾಗ ಒಲಿತಾನೋ ಮೂಢ. ನಾ ಬಂದೇ ನವಾಜರು ನಿನಗೆ ಒಲಿಬೇಕಾಗಿತ್ತು ಅಂದ್ರೆ ದೇವರು ಕೇವಲ ಇಲ್ಲಷ್ಟೇ ಇಲ್ಲ, ಮಣ್ಣಿನ ಕಣ ಕಣದೊಳಗು ಸಹಿತ ಭಗವಂತನ ಆವಾಸ ಸ್ಥಾನ ಅದು. ಇಲ್ಲಷ್ಟೇ ಅದಾರ ಅಂತ ನೀನೇನಾದರೂ ಭಾವಿಸಿಕೊಂಡು ಬಾಗಿಲನ್ನು ಮುಚ್ಚಿ ಗಳಿ ಹಾಕಿದೆಯಲ್ಲ, ಇದ್ರ ಒಳಗಷ್ಟೇ ದೇವರಿದ್ರ ಮನ್ಯಾಗ ಕುಂತ ದೇವರನ್ನ ಬಂದೇ ನವಾಜರನ್ನ ನೆನೆಸ್ಕೊಳ್ಳಾಕತ್ತಾರಲ್ಲ, ಅವರಿಗೂ ಬಂದೇ ನವಾಜರ ಆಶೀರ್ವಾದ ಯಾಕಾಗ್ತಿತ್ತು? ದೇವರು ಅಲ್ಲಷ್ಟೇ ಇಲ್ಲ, ಎಲ್ಲ ಕಡೆಗೂ ಅದಾನ. ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತುಂಬಿಹನಂತೆ. ಕಲ್ಲಲ್ಲರಸುವವರಿಗೆ ಕಲ್ಲಂತೆ, ಶಿವ ಮಣ್ಣಲ್ಲರಸುವವರಿಗೆ ಮಣ್ಣಂತೆ, ನೀರಲ್ಲರಸುವವರಿಗೆ ನೀರಂತೆ. ಪಂಚಭೂತಗಳಿಂದ ಭಗವಂತನ ಆವಾಸ ಸ್ಥಾನದೊಳಗ ಈ ಜಗತ್ತು ಇರಬೇಕಾದ್ರೆ ನೀನಿಲ್ಲಷ್ಟೇ ಬಂದೇ ನವಾಜರ ಅದಾರ ಅಂತ ತಿಳ್ಕೊಂಡು ನನಗ ಒಳಗ ಬಿಡಲಾರದಂಗ ಧರ್ಮಗಳ ನಡುವೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತಂದಿಟ್ಟೆಲ್ಲಪ್ಪ. ನಿನಗ ಬಂದೇ ನವಾಜರ ಆಶೀರ್ವಾದ ಆಗಲ್ಲ ಹುಚ್ಚ. ನಾನು ಅವರು ಬೇರೆಯಲ್ಲ, ನಾವಿಬ್ಬರು ಒಂದು. ದೇಹ ಎರಡಾದರೂ ಜೀವ ಒಂದಾಗಿ ನಾವು ಬದುಕನ್ನು ಮಾಡಿದ್ದೀವಿ. ಕಲಬುರಗಿಗೆ 2 ಕಣ್ಣದ, ಒಂದು ಶರಣ ಬಸವೇಶ್ವರರ ದೇವಸ್ಥಾನವಾದ್ರೆ ಇನ್ನೊಂದು ಬಂದೇ ನವಾಜರ ದರ್ಗಾ ಅನ್ನೋದನ್ನು ಶರಣ ಬಸಪ್ಪನವರು ಆಗಿನ ಶತಮಾನದೊಳಗೆ ಹೇಳಿರುವ ಇತಿಹಾಸ ನಾವು ನೆನಪಿಸ್ಕೊಳ್ಬೇಕು. ಈಗ ದೇವರನ್ನು ನಾವು ಕಟ್ಟಿ ಹಾಕಿದ್ವಿ ಅಂದ್ರೆ ಭಗವಂತ ನಮಗೆ ಒಪ್ಪಲ್ಲ ತಂದೆ. ದೇವರು ಎಲ್ಲಿ ಬೇಕಲ್ಲಿದ್ದಾನೆ. ದೇವರು ಎಲ್ಲಿಹ ಎಂತಿಹನೆಂದು ಯಾರನ್ನು ಕೇಳದಿರು. ಇಲ್ಲಿ ಯಾರಿಗೂ ಕೇಳಕ್ಕೆ ಹೋಗಬೇಡ. ಆ ದೇವರು ನಿನ್ನೊಳಗಾದಾನ. ನಿನ್ನೊಳಗಿರುವ ದೇವರನ್ನು ನೀನು ಸಾಕ್ಷಾತ್ಕರಿಸ್ಕೊಂಡ್ರ ಬಂದೇ ನವಾಜರ ಆಶೀರ್ವಾದ ನಿನಗೆ ಆಗ್ತದಂತ ಉಪದೇಶವನ್ನು ಕೊಟ್ಟು ಉರಸ್ಸಿನೊಳಗ ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ಉರಸ್ಸಿನ ಕಾರ್ಯಕ್ರಮಕ್ಕೆ ಆ ಶರಣ ಬಸವೇಶ್ವರರಿಗೆ ಆ ಸಾರಥ್ಯ
ವಾಕ್ಯವನ್ನು ಕೊಟ್ಟು ಅವರಿಂದನೇ ಆ ಮೆರವಣಿಗೆಗೆ ಚಾಲನೆಯನ್ನು ಕೊಡಿಸ್ತಾರೆ ಎನ್ನುವಂಥ ಇತಿಹಾಸ ಪುರಾಣದೊಳಗೆ ಇವತ್ತಿಗೂ ಉಳಿದು ಬಂದದೆ. ಅದೇ ಭಕ್ತಿ ಭಾವದಿಂದ ಇವತ್ತಿಗೂ ಸಹಿತ ನಡೀತದೆ ಅನ್ನುವಂಥದ್ದು ಯಾರೂ ಮರಿಬಾರದು. ಅಂಥ ಶರಣಬಸಪ್ಪನವರು ನಾವೆಲ್ಲರೂ ಒಂದೇ ಅನ್ನುವ ಭಾವವನ್ನು ಕೊಟ್ಟ ಶರಣಪ್ಪನವರು ಒಂದು ದಿವಸ ದಾಸೋಹದ ಮಹಾಮನೆಯೊಳಗ ಪೂಜೆಯನ್ನು ಮುಗಿಸಿಕೊಂಡು ಅಷ್ಟೇ ಶಾಂತವಾಗಿ ಕುಂತ ಘಳಿಗೆಯೊಳಗ ಶರಣಪ್ಪನವರ ಭಕ್ತರಾಗಿರುವ ಚಂದಪ್ಪ ಮತ್ತು ಸುಶೀಲೆ, ಚಂದಪ್ಪ ಮತ್ತು ಸುಶೀಲೆ ಅನ್ನುವಂಥ ಸತಿಪತಿಗಳಿಬ್ಬರು ಶರಣಪ್ಪನವರ ಮ್ಯಾಲ ಎಲ್ಲಿಲ್ಲದ ಭಕ್ತಿ ಭಾವದಿಂದ ಯಾವತ್ತಿಗೂ ಶರಣಪ್ಪನವ್ರನ್ನ ನಡ್ಕೊಂಡು ಹೋಗ್ತಿದ್ರು. ಅಂಥ ಶರಣಬಸವೇಶ್ವರರ ಆ ನವಾಂಕಿತದೊಳಗ ಎಂಥ ಶಕ್ತಿ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ತೀನಿ. ಯಾವ ಸುಶೀಲೆ ಗಂಡನಾಗಿರುವ ಚಂದಪ್ಪ ಕೃಷಿ ಕಾಯಕದೊಳಗ ಹೊಲದೊಳಗ ಕೆಲಸವನ್ನು ಮಾಡುವ ಘಳಿಗೆಯೊಳಗ 11-12 ಗಂಟೆ ಸುಮಾರಿಗೆ ನನ್ನ ಗಂಡನಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ಬುತ್ತಿ ತಯಾರು ಮಾಡಿ ಹೊಲಕ್ಕೆ ಹೋಗ್ತಿರ್ತಾಳ. ಆ ಊರೊಳಗಿರುವ 4 ಜನ ಕಾಮಿಕನ ಮಕ್ಕಳು ಬಂದು ಅಡಗಿಕೊಂಡು ಕುಂತಿತ್ತು. ಸುಶೀಲೆ ನೋಡುವುದಕ್ಕೆ ಬಹಳ ಸ್ಫುರದ್ರೂಪಿಯಾದ ಹೆಣ್ಣು. ಆ ಚಂದ್ರನನ್ನು ಸಹಿತ ಮರೆಮಾಚಿಸುವಂಥ ಮೈಬಣ್ಣ ತೊಟ್ಟುಕೊಂಡ ಸುಶೀಲೆ ಅವಳನ್ನು ನೋಡಿದ್ರೆ ಒಂದು ಕ್ಷಣ ಮೈರೋಮಾಂಚನ ಆಗ್ತಿತ್ತು. ಹೆಣ್ಣು ಹೆಣ್ಣು ಈ ಜಗದ ಕಣ್ಣು ಅನ್ನೋದನ್ನು ಸುಶೀಲೆ ಮತ್ತೆ ಸಾಬೀತುಪಡಿಸ್ತಾಳೆ. ಹೆಂಗೆ ಸಾಬೀತುಪಡಿಸ್ತಾಳೆ ಅಂದ್ರೆ ಒಂದು ಕ್ಷಣ ವೈರಾಗ್ಯವೇ ಗಟ್ಟಿಗೊಂಡ ಗಟ್ಟಿವಾಳಯ್ಯನವರ ಚರಿತ್ರೆಯನ್ನು 2 ನಿಮಿಷದೊಳಗೆ ನಿಮಗೆ ಪ್ರಸ್ತಾಪ ಮಾಡ್ತೀನಿ. ಜಗತ್ತಿನೊಳಗೆ ಬಹಳ ದೊಡ್ಡ ಸಂಪತ್ತು ಅಂದ್ರೆ ರೊಕ್ಕ ವಜ್ರ ವೈಢೂರ್ಯವಲ್ಲ, ಮನೆಯೊಳಗಿರುವ ಹೆಂಡತಿಯ ನಿಜವಾದ ಸಂಪತ್ತು. ಯಾವ ನಿಜವಾದ ಸಂಪತ್ತು ಅಂತ ಗಂಡು ತಿಳಿದು ಬದುಕನ್ನು ಮಾಡಬೇಕಾಗಿತ್ತೋ ಆ ಬದುಕು ಸಹಿತ ಹೆಣ್ಣು ಕೂಡ ಅಷ್ಟೇ ಜೋಪಾನವಾಗಿ ಮಾಡಬೇಕು. ದುರಾದೃಷ್ಟಕ್ಕೆ ಆ ಗಟ್ಟಿವಾಳಯ್ಯನವರ ಬದುಕಿನೊಳಗ ಮದುವೆ ಬೇಡ 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 ಅಂತ ಯಾವತ್ತಿಗೂ ಹೇಳ್ತಿದ್ರು. ಆದ್ರೆ ಆ ಗಟ್ಟಿವಾಳಯ್ಯನವರ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನೊಳಗೆ ತೀರಿ ಹೋಗಿರ್ತಾರ. ಊರಿನ ಹಿರಿಯರೆಲ್ಲರೂ ಸೇರಿ ಮದುವೆಯನ್ನ ಮಾಡ್ತಾರ. ಮದುವೆಯನ್ನ ಮಾಡಿದ ಘಳಿಗೆಯೊಳಗ ಸಪ್ತಪದಿಯನ್ನ ತುಳಿದ ಬಂದ ಹೆಣ್ಣು ಅದು ಕಾಮದ ಕೂಪವಾಗಿತ್ತು. ಗಟ್ಟಿವಾಳಯ್ಯನವರು ಆ ಹೆಣ್ಣನ್ನ ಅಷ್ಟೇ ಭಯಭಕ್ತಿಯಿಂದ ಕಂಡರು ಸಹಿತ ಹೆಂಡತಿ ಮಾತ್ರ ಗಂಡನಿಗೆ ಕಿಂಚಿತ್ ಕಿಮ್ಮತ್ತು ಕೊಡುತ್ತಿರಲಿಲ್ಲ. ಆ ಹೆಣ್ಣು ಒಂದು ದಿವಸ ತವರು ಮನೆಗೆ ಅಂತ ಹೋಗ್ತಾಳೆ. ಆ ಹೆಣ್ಣು ತವರು ಮನೆಗೆ ಅಂತ ಹೋದ ಘಳಿಗೆಯೊಳಗ ಗಟ್ಟಿವಾಳಯ್ಯನವರು ಸಹಿತ ಅದೇ ರಾತ್ರಿ ನನ್ನ ಹೆಂಡತಿಯನ್ನು ನೋಡಬೇಕು ಅಂತ ಹೊರಡುತ್ತಾರ. ಬೆಳಗಿನ ಜಾವ ಮುಟ್ಟುತ್ತಾರ. ಯಾವ ಗಟ್ಟಿವಾಳಯ್ಯನವರ ಹೆಂಡತಿ ಅದೇ ಊರಿನ ಬಾವಿಗೆ ನೀರು ತರಬೇಕಂತ ಕೊಡವನ್ನು ಹಿಡಿದುಕೊಂಡು ಬಂದಿರ್ತಾಳ. ಅದೇ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಕಂಕುಳದೊಳಗ ಇಟ್ಟುಕೊಂಡು ಮನೆಗೆ ಹೋಗಬೇಕಾಗಿತ್ತು. ಹೋಗುವ ಘಳಿಗೆಯೊಳಗ 4 ಜನ ವಿಟಪುರುಷರು ಮದುವೆಗೂ ಮುಂಚೆ ಅವಳ ಜೊತೆಗೆ ಸಂಪರ್ಕದಲ್ಲಿದ್ರು. ಆ 4 ಜನ ಬಂದು ಒಂದೇ ಸಮನೆ ಗಟ್ಟಿವಾಳಯ್ಯನ ಹೆಂಡತಿಗೆ ಇವತ್ತ ನನ್ನ ಮನೆಗೆ ಬಾ ನನ್ನ ಮನೆಗೆ ಬಾ ಅಂತ ಕೈ ಹಿಡಿದ ಎಳೆದಾಡ್ತಾರೆ. ದೂರದೊಳಗ ನಿಂತುಕೊಂಡು ನೋಡ್ತಾ ಇರುವ ಗಟ್ಟಿವಾಳಯ್ಯನವರ ಮನಸ್ಸು ಇನ್ನೊಂದು ತಟ್ಟಕ ಗಟ್ಟಿಯಾಗ್ತದೆ. ಸೋಲಲಿಲ್ಲ, ಗಟ್ಟಿಯಾಗ್ತದೆ.
ಯಾವಾಗ ಗಟ್ಟಿವಾಳಯ್ಯನವರ ಮನಸ್ಸು ಈ ಘಟನೆ ಕಣ್ಣಾರೆ ಕಂಡ ಘಳಿಗೆಯೊಳಗ ಇನ್ನೊಂದು ತಟ್ಟಕ ಗಟ್ಟಿಯಾದಾಗ 4 ಜನ ನನ್ನ ಮನೆಗೆ ಅಂತ ಒಂದೇ ಸಮನೆ ಕೈ ಹಿಡಿದ ಎಳೆದಾಡುವ ಘಳಿಗೆಯೊಳಗ ಗಟ್ಟಿವಾಳಯ್ಯನವರು ಓಡೋಡಿ ಬಂದು ಯಾವ ತನ್ನ ಹೆಂಡತಿಯನ್ನ ಅದೇ ರಸ್ತೆಯ ಮೇಲೆ ಮಲಗಿಸಿ 2 ಕಾಲುಗಳನ್ನು ಹಿಡಿದು ಸೀಳಿ ಬಿಡುತ್ತಾರ ದೇಹ. ತಗೋ, ನಿನಗೊಂದಿರಲಿ ಇವನಿಗೊಂದಿರಲಿ ಅಂಥೇಳಿ ಇಬ್ಬರಿಗೂ ಹರಿದು ಹಂಚಿ ಕೊಟ್ಟು ಬಿಟ್ಟು ಆ ಊರನ್ನು ದಾಟಿ ಕಲ್ಯಾಣಕ್ಕೆ ಹೋಗಿಬಿಡ್ತಾರೆ. ಅಂಥ ವೈರಾಗ್ಯವೇ ಗಟ್ಟಿಗೊಂಡ ಗಟ್ಟಿವಾಳಯ್ಯನವರ ಬದುಕು. ಎಂಥ ಹೆಣ್ಣು ಸಿಗಬೇಕಾಗಿತ್ತೋ ಆ ಗಟ್ಟಿವಾಳಯ್ಯನವರಿಗೆ ಸಿಗಲಿಲ್ಲ. ಕಾಮದ ಕೂಪದ ಕಾಮದ ಕಣ್ಣಿಗೆ ಬಲಿಯಾಗಿ ನಿತ್ಯ 4 ಜನ ವಿಟಪುರುಷರೊಡನೆ ಸಂಪರ್ಕವನ್ನು ಬೆಳೆಸಿಕೊಂಡ ಹೆಣ್ಣು ಸುಶೀಲೆ ಚಂದಪ್ಪನಿಗೆ ತಕ್ಕ ಹೆಂಡತಿಯಾಗಿ ಬದುಕನ್ನು ಮಾಡುವ ಘಳಿಗೆಯೊಳಗ ಚಂದಪ್ಪನವರು ಕೃಷಿ ಕಾಯಕದೊಳಗ ಹೊಲದೊಳಗ ನಿರತರಾದ ಆ ಸಮಯದೊಳಗ ಮಧ್ಯಾಹ್ನದ ಪ್ರಸಾದಕ್ಕಂತ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ತಿರ್ತಾಳ ಆ ಸುಶೀಲೆಯಾದ ಚಂದ್ರನ ಮೈಬಣ್ಣದ ಆ ಹೆಣ್ಣು. 4 ಜನ ಕಾಮುಕ ಪುರುಷರು ಒಂದೇ ಸಮನೆ ಪೀಡಿಸಕ ಪ್ರಾರಂಭ ಮಾಡ್ತಾರೆ. ಬಹಳ ದುಃಖದ ಸಂಗತಿ, ಹೇಳಬೇಕೋ ಹೇಳಬಾರ್ದು ಗೊತ್ತಿಲ್ಲ, ಆದರೂ ಸಂದರ್ಭ ಬಂದದ ಅಂತ ಹೇಳ್ತೀನಿ. ಪ್ರೀತಿ ಅನ್ನುವ ನಿಷ್ಕಲ್ಮಶವಾದ ದೇಹಕ್ಕೆ ಕಾಮ ಅನ್ನುವಂಥ ಬಟ್ಟೆಯನ್ನು ಹಾಕಿ ನಾವೆಲ್ಲ ಬದುಕು ಮಾಡಾಕತ್ತೀವಿ. ಪ್ರೀತಿನೇ ಬೇರೆ, ಕಾಮವೇ ಬೇರೆ ಅಂತ ಈ ಮನುಷ್ಯ ಅರ್ಥ ಮಾಡಿಕೊಳ್ಳಿಲ್ಲ. ಮೊನ್ನೆ ತಾನೇ ಕೇರಳದೊಳಗೆ ನಡೆದ ಘಟನೆ ಹೇಳ್ತೀನಿ. 9ನೇ ಕ್ಲಾಸಿನ ವಿದ್ಯಾರ್ಥಿನಿ ಗರ್ಭವತಿ ಆಗ್ತಾಳೆ. ಗರ್ಭವತಿಯಾಗಿ ಓರ್ವ ಗಂಡು ಮಗುವಿಗೆ ಜನನವನ್ನು ಕೊಡ್ತಾಳೆ. ಈ ಗಂಡು ಮಗುವಿಗೆ ಕಾರಣೀಕರ್ತರು ಯಾರು ಅಂತ ತೆಗೆದ ನೋಡಿದ್ರೆ ಸ್ವತಃ ತಂದೆನೇ ಮಗಳ ಮ್ಯಾಲ ಆ ದುಷ್ಕೃತ್ಯವನ್ನು ಮಾಡ್ತಾನಂದ್ರೆ ಎಂಥ ಕೀಳು ಸಮಾಜಕ್ಕೆ ನಾವು ಬಂದೀವಿ. ಎಂಥ ನಿಷ್ಕೃಷ್ಟವಾದ ಈ ಸಮಾಜದೊಳಗೆ ನಾವು ಬದುಕು ಮಾಡಾಕತ್ತೀವಿ ಅನ್ನೋದು ತಿಳ್ಕೊಳ್ಬೇಕಾಗೈತಿ. ಯಾವ ಸುಶೀಲೆ ತನ್ನ ಗಂಡನೇ ದೇವರು, ಗಂಡನೇ ದೈವ, ಗಂಡನೇ ದೇವರು ಅಂತ ತಿಳಿದು ಬುತ್ತಿಯನ್ನು ಹೊತ್ತುಕೊಂಡು ಹೋಗ್ತಿದ್ಲೋ 4 ಜನ ಕಾಮಕನನ್ನ ಮಕ್ಕಳು ಬಂದು ಸುಶೀಲೆಯನ್ನ ಪೀಡಿಸ್ತಾರೆ. ನನ್ನ ಜೊತೆಗೆ ಇವತ್ತು ನೀನು ಬರಬೇಕು, ನನ್ನ ಜೊತೆಗೆ ಸಂಪರ್ಕವನ್ನು ಹೊಂದಬೇಕಂತ ಯಾವಾಗ 4 ಜನ ಒಂದೇ ಸಮನೆ ಪೀಡಿಸಕ ಪ್ರಾರಂಭ ಮಾಡ್ತಾರ. ಮೊದಲೇ ಹೆಣ್ಣು, ಯಪ್ಪ ಹಂಗೆ ಮಾಡಬೇಡ್ರಿ, ನನ್ನ ಪತಿಯ ಸೇವೆಯೊಳಗೆ ನಾನು ತಲ್ಲೀನನಾಗಿ ಪತಿಗೆ ನಾನು ಪ್ರಸಾದವನ್ನು ಕೊಡಬೇಕಾಗ್ಯದ, ನನಗೆ ಸಮಯ ಆಗ್ಯದ, ನಾನು ಹೋಗಬೇಕಂತ ಯಾವಾಗ ಕೊಸರು ಕೊಂಡು ಹೋಗಾಕ ಸಿದ್ಧಳಾಗ್ತಳೋ ಕೌಶಿಕ ಮಹಾರಾಜನ ಕಾಮದ ಕಣ್ಣನ್ನ ಕಿತ್ತು ಅವನಿಗೂ ಸಹಿತ ಬುದ್ಧಿಯನ್ನು ಕಲಿಸಿರುವಂಥವಳು ಮಹಿಳೆ ಅನ್ನೋದನ್ನು ನೆನಪಿರಬೇಕು ಸಮಾಜ. ಕೌಶಿಕ ಮಹಾರಾಜನ ಮೆರವಣಿಗೆ ಹೊರಡುವ ಘಳಿಗೆಯೊಳಗ ಮಹಾದೇವಿ ಸ್ಫುರದ್ರೂಪಿ 4 ಜನ ತನ್ನ ಸಖಿಯರ ಜೊತೆಗೆ ಮಾಳಿಗೆಯ ಮ್ಯಾಲ ನಿಂತು ಆ ಮೆರವಣಿಗೆಯನ್ನು ನೋಡುವ ಘಳಿಗೆಯೊಳಗ ರಾಜನ ಕಣ್ಣು ಮಹಾದೇವಿಯ ಮ್ಯಾಲ ಬೀಳ್ತದೆ. ಮಹಾದೇವಿಯ ಮ್ಯಾಲ ಬಿದ್ದ ಘಳಿಗೆಯೊಳಗ ರಾಜನ ಮನಸ್ಸು ಚಿತ್ತ ಚಾಂಚಲ್ಯವಾಗ್ತದೆ. ಆ ಅರಮನೆಗೆ ಹೋಗುವುದೇ ತಡ ಮಂತ್ರಿಯನ್ನ ಕರೆಸಿ ಕೇಳ್ತಾನೆ, ಆ ಮನೆಯ ಮ್ಯಾಲ ನಿಂತ ಸ್ಫುರದ್ರೂಪಿಯಾದ ಹೆಣ್ಣು ಯಾರು? ಇದು ಶೆಟ್ಟಿಯ ಮಗಳು,
ನಿರ್ಮಲ ಶೆಟ್ಟಿಯ ಮಗಳು, ಇವಳ ಹೆಸರು ಮಹಾದೇವಿ. ನಮ್ಮೂರೊಳಗ ಇವಳಂಥ ಸ್ಫುರದ್ರೂಪಿಯ ಹೆಣ್ಣು ಯಾವುದು ಇಲ್ಲ ಅಂತ ಹೇಳುತ್ತ ಆಗ ರಾಜನ ಆಜ್ಞೆ ಆಗ್ತದೆ, ಮಂತ್ರಿ ನನ್ನ ಮದುವೆ ಅವಳ ಜೊತೆಗೆ ಆಗಬೇಕು, ನನ್ನ ಮದುವೆ ಅವಳ ಜೊತೆಗೆ ಆಗಬೇಕು ಅಂತ ಆಜ್ಞೆಯನ್ನ ಕೊಟ್ಟಾಗ ಮಂತ್ರಿ ಹೋಗಿ ಕೇಳ್ತಾನ ನಿರ್ಮಲ ಶೆಟ್ಟಿಗೆ. ಯಾವ ನಿರ್ಮಲ ಶೆಟ್ಟಿ ಬಾಗಿಲೊಳಗ ನಿಂತುಕೊಂಡ ಘಳಿಗೆಯೊಳಗ ಮಂತ್ರಿಗಳ ಬರ್ತಾರ, ಯಪ್ಪ ನಿರ್ಮಲ ಶೆಟ್ಟಿ, ನಿಮ್ಮ ಮನೆಯ ಭಾಗ್ಯದ ಬಾಗಿಲು ಇವತ್ತು ತೆರೆದಂಗಾಗ್ಯದ. ನಮ್ಮ ರಾಜರು ನಿಮ್ಮ ಮಗಳ ಮ್ಯಾಲ ಮನಸ್ಸು ಮಾಡ್ಯಾರ, ಮದುವೆ ಮಾಡಿ ಕೊಟ್ಟು ಬಿಡು. ತಂದೆ ಒಪ್ಪಿಕೊಳ್ಳಲ್ಲ. ನಿರ್ಮಲ ಶೆಟ್ಟಿ ಒಪ್ಪಿಕೊಳ್ಳದೆ ಇದ್ದ ಘಳಿಗೆಯೊಳಗ ಮಂತ್ರಿ ಹೋಗಿ ಹೇಳ್ತಾನೆ ರಾಜನಿಗೆ, ಯಾವ ಮಗಳನ್ನ ಕೊಟ್ಟು ಮದುವೆ ಮಾಡಲಿಲ್ಲ ಅಂದ್ರ ತಂದೆ ತಾಯಿಗಳಿಬ್ಬರಿಗೂ ಗಲ್ಲು ಶಿಕ್ಷೆ ಅಂತ ಆಜ್ಞೆಯನ್ನು ಹೊರಡಿಸಿ ಬಿಡ್ತಾನೆ ಕೌಶಿಕ ಮಹಾರಾಜ. ಯಾವ ಕೌಶಿಕ ಮಹಾರಾಜನ ಆಜ್ಞೆಯನ್ನು ಹೊತ್ತುಕೊಂಡು ಮಂತ್ರಿ ಮತ್ತೆ ಮರಳಿ ನಿರ್ಮಲ ಶೆಟ್ಟಿಗೆ ಸುದ್ದಿಯನ್ನ ಕೊಟ್ಟ. ಮನೆಯೊಳಗ ತಂದೆ ತಾಯಿಗಳು ಒಂದೇ ಸಮನೆ ಚಿಂತಾಕ್ರಾಂತರಾಗಿ ಕುಳಿತ ಘಳಿಗೆಯೊಳಗ ಮಗಳಾದ ಮಹಾದೇವಿ ಬಂದ ಕೇಳ್ತಾಳ, ಯಾಕ ನೀವಿಬ್ಬರು ಇಷ್ಟು ಚಿಂತೆ ಮಾಡಾಕತ್ತೀರಿ? ಯಪ್ಪ ಯವ್ವ ಏನು ಹೇಳಿ? ಅವನು ಭವಿ, ನೀನು ಭಕ್ತಳು. ಅವನು ಲಿಂಗಧಾರಣೆ ಮಾಡಿಲ್ಲ, ನೀನು ಲಿಂಗಧಾರಣೆ ಮಾಡಿಕೊಂಡವಳು. ಅವನ ಜೊತೆಗೆ ನಿನ್ನ ಮದುವೆ ಆಗಬೇಕಂತ ಅವ ನಿನ್ನ ಮ್ಯಾಲ ಮನಸ್ಸು ಮಾಡ್ಯಾನ. ಅಕಸ್ಮಾತ್ ನಾ ನಿಮಗೆ ಕೊಟ್ಟು ಕಳಿಸ್ಲಿಲ್ಲ ಅಂದ್ರೆ ನಮ್ಮಿಬ್ಬರಿಗೂ ಗಲ್ಲು ಶಿಕ್ಷೆ ಅಂತ ರಾಜನ ಆಜ್ಞೆಯಾಗಿ. ಮಹಾದೇವಿ ಯೋಚಿಸ್ತಾಳೆ, ನನ್ನಿಂದ ತಂದೆ ತಾಯಿಗಳಿಗೆ ಗಲ್ಲು ಶಿಕ್ಷೆ ಆಗ್ತದೆ ಅಂದ್ರೆ ಆ ಗಲ್ಲು ಶಿಕ್ಷೆ ತಪ್ಪಿಸಬೇಕು. ನಾನು ಮದುವೆ ಮಾಡಿಕೊಳ್ಳಲು ಸಿದ್ಧ, ಆದರೆ ನನ್ನ 3 ಷರತ್ತುಗಳು ಅಂದ್ಲವು. ನನ್ನ 3 ಷರತ್ತುಗಳು. ಆ ಷರತ್ತಿಗೆ ಕೌಶಿಕ ಮಹಾರಾಜ ಒಪ್ಪಿಕೊಳ್ಳುವುದಾದರೆ ಇದೇ ಕ್ಷಣ ನನ್ನ ಮದುವೆ ಅಂತ ರಾಜನ ಆಸ್ಥಾನ ಮುಂದೆ ನಿಂತಾಗ ರಾಜನಿಗೆ ಕೇಳ್ತಾಳ ಮಹಾದೇವಿ, ಹೇ ಕೌಶಿಕನೇ, ನಾನು ನಿನ್ನ ಜೊತೆಗೆ ಮದುವೆಯನ್ನ ಮಾಡಿಕೊಳ್ಳಲು ಸಿದ್ಧನಿದ್ದೇನೆ. ನನ್ನ 3 ಷರತ್ತುಗಳು. ಕೌಶಿಕ ಹೇಳ್ದ, 3 ಅಲ್ಲ 100 ಷರತ್ತು ಹೇಳು ಕೇಳ್ತೀನಂದವ. 3 ಅಲ್ಲ 100 ಹೇಳು ಕೇಳ್ತೀನಿ. ಮಹಾದೇವಿಯ ಮೊದಲನೆಯ ಷರತ್ತು, ಬಹಳ ಲಕ್ಷ ಕೊಟ್ಟು ಕೇಳಬೇಕು. ಬಹುಶಃ ಅವಳಂಗ ಷರತ್ತ ಯಾವ ರಾಜನಿಗೂ ಯಾರೂ ಹಾಕಕ್ಕೆ ಸಾಧ್ಯವಿಲ್ಲ. ಜಗತ್ತಿನ ಇತಿಹಾಸದೊಳಗ ಮಹಾದೇವಿಯಂತ ಗಟ್ಟಿಗಿತ್ತಿ ಇನ್ನೊಬ್ಬ ಮಹಿಳೆ ಹುಟ್ಟಿಲ್ಲ, ಹುಟ್ಟುವುದು ಇಲ್ಲ ಅನ್ನುವಂಥದ್ದನ್ನು ಯಾರೂ ಮರಿಬಾರ್ದು. ಮೊದಲನೆಯ ಷರತ್ತು ಹೇಳ್ತಾಳ, ನಾನು ನಿತ್ಯ ಲಿಂಗ ಪೂಜೆ ಮಾಡಿಕೊಳ್ಳುವಂಥವಳು. ಈ ಲಿಂಗ ಪೂಜೆಗೆ ನಿನ್ನ ಅಡ್ಡಿಯಾಗಬಾರದು. ಮೊದಲನೆಯ ಷರತ್ತು. ನಾವು ಕಟ್ಕೊಂಡಿದ್ದ ಲಿಂಗ ಚುಚ್ಚುತ್ತದಂಥೇಳಿ ಗಾಡಿಗೆ ಹಾಕಿ ಶಿವರಾತ್ರಿಗೊಮ್ಮೆ ಹಾಕೊಳ್ಳೋರು ನಾವು. ಹೇಳುತ್ತಿ ನಿತ್ಯ ಲಿಂಗ ಪೂಜೆಗೆ ನಿನ್ನ ಅಡ್ಡಿಯಾಗಬಾರದು, ಮೊದಲನೆಯ ಷರತ್ತು. ಎರಡನೆಯದು, ನಿತ್ಯ ಜಂಗಮರ ಪಾದೋದಕವನ್ನು ತೆಗೆದುಕೊಳ್ತೇನೆ, ಇದಕ್ಕೂ ಸಹಿತ ನಿನ್ನ ಅಡ್ಡಿಯಾಗಬಾರದು, ಇದು ಎರಡನೆಯ ಷರತ್ತು. ಮೂರನೇದು, ಬಹುಶಃ ಅವಳಂಥ ಮಾತು ಯಾರೂ ಹೇಳಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಚಲೋ ಹೇಳದ್ಲಲ್ಲ, ಹೇ ಕೌಶಿಕ ಮಹಾರಾಜನೇ, ನನ್ನ ಅಪ್ಪಣೆ ಇಲ್ಲದೆ ನನ್ನ ದೇಹವನ್ನು ನೀನು ಮುಟ್ಟುವ ಹಾಗಿಲ್ಲ. ಏನು? ನನ್ನ ಅಪ್ಪಣೆ ಇಲ್ಲದೆ ನನ್ನ ದೇಹವನ್ನು ನೀನು ಮುಟ್ಟುವ ಹಾಗಿಲ್ಲ. ಒಪ್ಪಿಕೊಂಡ. ಒಳಗೆ ಬರ್ತಾಳ. 5-6 ತಿಂಗಳ ಗತಿಸ್ತದೆ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗ ದೀಪದ ಬೆಳಕಿನೊಳಗ ಅಂಗೈಯೊಳಗ ಲಿಂಗಯ್ಯನನ್ನು ಇಟ್ಟು ಭಸ್ಮವನ್ನು ಧರಿಸಿಕೊಂಡು ಅಂಗವೇ ಲಿಂಗವೇ ಅಂಗವಾಗಿ ಒಂದಾಗಿರುವ ಘಳಿಗೆಯೊಳಗ ಕಾಮದ ಪಿತ್ತಿನೊಳಗ ಏಕನಾದ
ಕೌಶಿಕ ಮಹಾರಾಜ ಮನಸ್ಸಿನೊಳಗೆ ಅನ್ಕೊಳ್ತಾನ, ಇಂಥ ಸ್ಫುರದ್ರೂಪಿಯಾದ ಹೆಣ್ಣಿಗೆ ನಾನು ಮಾರು ಹೋಗಿ ಇವಳ ಮಾತನ್ನು ಕೇಳಿ 4 ತಿಂಗಳಿಂದ ಇವಳನ್ನು ಅನುಭವಿಸಿಲ್ಲ ಅಂದ್ರೆ ನಾನೆಂಥ ರಾಜ ಅಂದವ. ನಾನೆಂಥ ರಾಜ, ನಾನು ರಾಜನಾಗಲು ಸಾಧ್ಯವಿಲ್ಲ. ಇದೇ ಕ್ಷಣಗಳನ್ನು ಅನುಭವಿಸಬೇಕಂತ ಯಾವ ಕಾವ ಅಕ್ಕ ಮಹಾದೇವಿಯ ಲಿಂಗ ಪೂಜೆಗೆ ಕೂತಿದ್ಲೋ ಆ ಲಿಂಗ ಪೂಜೆಗೆ ಕುಳಿತ ಘಳಿಗೆಯೊಳಗ ಬಂದು ಸೆರಗನ್ನ ಹಿಡಿದ ಜಗ್ಗಚ್ಚ. ಯಾವಾಗ ಸೆರಗನ್ನ ಹಿಡಿದ ಜಗ್ಗಿದ ಅಂಗೈಯೊಳಗಿದ್ದ ಲಿಂಗಯ್ಯನನ್ನ ಗಟ್ಟಿಯಾಗಿ ಹಿಡಿದು ಮೂಲೆಯೊಳಗ ನಿಂತು ಒಂದೇ ಸಮನೆ ಅಂತಿರ್ತಾಳ, ಎಮ್ಮೆಗೊಂದು ಚಿಂತೆ, ಸಮಗಾರನಿಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚನ್ನ ಮಲ್ಲಿಕಾರ್ಜುನ ದೇವ ಒಲಿಯುವನೋ ಒಲೆಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ ಒಲ್ಲೆ ಹೋಗು ಸರಗ ಬಿಡು ಮರುಳೆ. ವನಿತೆ ನನ್ನವಳೆಂದು ನೆಚ್ಚಿ ಬಣ್ಣ ಬಿಳಿದೊಚ್ಚಿ ವನ ಪೂವಯ್ಯಾರಕ ಮೆಚ್ಚಿ ನೀ ನಡೆದವಳ ಇಚ್ಚಿ ಮನದನ ಗುಟ್ಟ ಅಕಿಯೊಳು ಮುಚ್ಚಿ ನೀಟಿಯವಳ ಬಚ್ಚಿ ನಿನ್ನ ವಂಚಿಸಿ ಜಾರನ ಮಾಡಿ ಮಾತಾಡಿ ಮುದ್ದಾಡಿ ರತಿಗೂಡಿ ನಿನ್ನ ವಂಚಿಸಿ ಜಾರನ ಮಾಡಿ ಮಾತಾಡಿ ಮುದ್ದಾಡಿ ರತಿಗೂಡಿ ಹೋಯಿತು ಮನೆ ಹಾಳ ಮಾಡಿ 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 ಎಷ್ಟು ನಿನಗ ಮಾಯದ ಮರವು ಎಷ್ಟಿಲ್ಲೇಳ ನಿನಗ ಅರಿವು ಎಷ್ಟು ನಿನಗ ಮಾಯದ ಮರವು ಎಷ್ಟಿಲ್ಲೇಳ ನಿನಗ ಅರಿವು ದೃಷ್ಟ ದೃಷ್ಟ ಅಂತ ಹೇಳುವೆ ಭ್ರಷ್ಟ ದೃಷ್ಟ ದೃಷ್ಟ ಅಂತ ಹೇಳುವೆ ಭ್ರಷ್ಟ ಯಾಕಿಷ್ಟಾಗಿ ಭವನಷ್ಟ ಯಾಕಿಷ್ಟಾಗಿ ಭವನಷ್ಟ ಕೆಂತಾದ ಗರಿಷ್ಠ ಕೆಂತಾದ ಗರಿಷ್ಠ ಎಷ್ಟು ನಿನಗ ಮಾಯದ ಮರವು ಎಷ್ಟಿಲ್ಲೇಳ ನಿನಗ ಅರಿವು ವನಿತೆ ನನ್ನವಳೆಂದು ನೆಚ್ಚಿ ಬಣ್ಣ ಬಿಳಿದೊಚ್ಚಿ ವನ ಪೂವಯ್ಯಾರಕ ಮೆಚ್ಚಿ ನೀ ನಡೆದವಳ ಇಚ್ಚಿ ವನಿತೆ ನನ್ನವಳೆಂದು ನೆಚ್ಚಿ ಬಣ್ಣ ಬಿಳಿದೊಚ್ಚಿ ವನ ಪೂವಯ್ಯಾರಕ ಮೆಚ್ಚಿ ನೀ ನಡೆದವಳ ಇಚ್ಚಿ ಮನದನ ಗುಟ್ಟ ಅಕಿಯೊಳು ಮುಚ್ಚಿ ನೀಟಿಯವಳ ಬಚ್ಚಿ ನಿನ ವಂಚಿಸಿ ಜಾರನ ಮಾಡಿ ಮಾತಾಡಿ ಮುದ್ದಾಡಿ ರತಿಗೂಡಿ ನಿನ ವಂಚಿಸಿ ಜಾರನ ಮಾಡಿ ಮಾತಾಡಿ ಮುದ್ದಾಡಿ ರತಿಗೂಡಿ ನಿನ್ನ ವಂಚಿಸಿ ಜಾರನ ಮಾಡಿ ಮಾತಾಡಿ ಮುದ್ದಾಡಿ ರತಿಗೂಡಿ ಹೋಯಿತು ಮನೆ ಹಾಳ ಮಾಡಿ 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 ಎಷ್ಟು ನಿನಗ ಮಾಯದ ಮರವು ಎಷ್ಟಿಲ್ಲೇಳ ನಿನಗ ಅರಿವು ಎಷ್ಟು ನಿನಗ ಮಾಯದ ಮರವು ಎಷ್ಟಿಲ್ಲೇಳ ನಿನಗ ಅರಿವು ಹಲವು ಸವಿಗೆ ಮನಸೋತಿ ಮಾಡುಂಡು ಹೋಗ್ತಿ ತಲೆಗೆ ಏರಿತು ಒಂದು ರೀತಿ ಅದು ಸತಿಗೆ ಸೋತಿ
ಹಲವು ಸವಿಗೆ ಮನಸೋತಿ ಮಾಡುಂಡು ಹೋಗ್ತಿ ತಲೆಗೆ ಏರಿತು ಒಂದು ರೀತಿ ಅದು ಸತಿಗೆ ಸೋತಿ ಚೆಲುವ ಮಗನ ಬೇಡಿ ನೋಡ್ತಿ ಅದುವಾಯಿತು ಖ್ಯಾತಿ ಬಲಿದು ದೇಹವಾಯ್ತು ಧಾತುವಾಯ್ತು ಸತ್ತಿದ್ದು ಮೈಬಾತು ಹೊಲ ಹೊಲಸನಾತು ಬಲಿದು ದೇಹವಾಯ್ತು ಧಾತುವಾಯ್ತು ಸತ್ತಿದ್ದು ಮೈಬಾತು ಹೊಲ ಹೊಲಸನಾತು ಹೊಲ ಹೊಲಸನಾತು ಹೊಲಸನಾತು ನಾತು ಎಷ್ಟು ನಿನಗ ಮಾಯದ ಮರವು ಇಷ್ಟಿಲ್ಲೇಣ ನಿನಗ ಅರಿವು ದೃಷ್ಟ ದೃಷ್ಟಾಂತ ಕೇಳುವೆ ಭ್ರಷ್ಟ ದೃಷ್ಟ ದೃಷ್ಟಾಂತ ಕೇಳುವೆ ಭ್ರಷ್ಟ ಯಾಕಿಷ್ಟಾಗಿ ಭವನಷ್ಟ ಎಂತಾಗದರಿಷ್ಟ ಎಷ್ಟು ನಿನಗ ಮಾಯದ ಮರವು ಎಷ್ಟಿಲ್ಲೇಣ ನಿನಗ ಅರಿವು ಕೃಪಣತನದಲುಂಡು ಬಾಕಿ ಬಾಕಿ ಕೂಡಾಕಿ ಪೂರ್ಣದಿಲ್ದುತ್ರಿ ಬರದಾಕಿ ಬರಸಿಟ್ಟಿದಿರೋ ಗುಪ್ತದಿಂದಿಟ್ಟಿದಿ ಶ್ವಾಕಿ ಬರಬಂದು ಬಾಕಿ ಅಪರಮಿತ ಮಹಾಂತನ ಲೀಲ ತಿಳಿಯೋ ಮೂಲ ಅಪರಮಿತ ಮಹಾಂತನ ಲೀಲ ತಿಳಿಯೋ ಮೂಲ ತಿಳಿಯೋ ಮೂಲ 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 ಎಷ್ಟು ನಿನಗ ಮಾಯದ ಮರವು ಎಷ್ಟಿಲ್ಲೇಣ ನಿನಗ ಅರಿವು ಎಷ್ಟು ನಿನಗ ಮಾಯದ ಮರವು ಎಷ್ಟಿಲ್ಲೇಣ ನಿನಗ ಅರಿವು ದೃಷ್ಟ ದೃಷ್ಟಾಂತ ಕೇಳುವೆ ಭ್ರಷ್ಟ ದೃಷ್ಟ ದೃಷ್ಟಾಂತ ಕೇಳುವೆ ಭ್ರಷ್ಟ ಯಾಕಿಷ್ಟಾಗಿ ಭವನಷ್ಟ ಎಂತಾದರಿಷ್ಟ ಎಷ್ಟು ನಿನಗ ಮಾಯದ ಮರವು ಎಷ್ಟಿಲ್ಲೇಣ ನಿನಗ ಹರಿವು ಎಷ್ಟಿಲ್ಲೇಣ ನಿನಗ ಹರಿವು ಎಷ್ಟಿಲ್ಲೇಣ ನಿನಗ ಹರಿವು ಯಾವ ಮಹಾದೇವಿ ಕೌಶಿಕ ಮಹಾರಾಜನ ಕಣ್ಣನ್ನು ತೆರೆಸಿ ನಿನಗ ನಿನ್ನ ಕಾಮದ ಚಿಂತೆಯಾದರ ನನಗ ಚನ್ನ ಮಲ್ಲಿಕಾರ್ಜುನ ದೇವ ಒಲಿತಾನೋ ಒಲಿಯಲ್ಲೋ ಅನ್ನುವ ಚಿಂತೆ ಆಗತ್ತೆ. ಹೋಗ್, ಯಾವಾಗ ಈ ದೇಹದ ಮ್ಯಾಲ ಮೋಹಿಸಿದಿ ಅಂದ ಮ್ಯಾಲ ಈ ದೇಹದ ಮೇಲಿರುವ ಬಟ್ಟೆಯನ್ನು ಕಿತ್ತು ಬಿಸಾಕ್ತಾಳೆ. ಮಹಾದೇವಿಯ ಚರಿತ್ರೆ ಕೇಳಬೇಕು, ಮೈ ರೋಮಾಂಚನ ಆಗ್ತದೆ, ರೋಮ ರೋಮಗಳೆಲ್ಲ ಎದ್ದು ನಿಲ್ತದೆ. ಯಾವ ಬೆತ್ತಲೆಯಾದ ದೇಹವನ್ನು ನೋಡಿರುವ ಕೌಶಿಕ ಮಹಾರಾಜ ಒಂದು ಕ್ಷಣ ನಿಬ್ಬೆರಗಾಗಿ ನಿಲ್ತಾನೆ. ಮಹಾದೇವಿ, ನನ್ನಿಂದ ತಪ್ಪಾಗ್ಯದ ಅಂಜ. ಮಹಾದೇವಿಯ ಮಾತು ಒಂದಾಗಿತ್ತು, ನನ್ನ ಅಪ್ಪಣೆ ಇಲ್ಲದೆ ನನ್ನ ಶರೀರವನ್ನು ನೀನು ಮುಟ್ಟಿದೆಯಾ ಅಂದ ಮ್ಯಾಲ ಈ ಆಸ್ಥಾನ ಅಲ್ಲ, ಈ ಊರೊಳಗ ನಾನು ಇರಲ್ಲ ಅಂತ ತನ್ನ ಕೇಶ ರಾಶಿಯನ್ನೇ ಬಟ್ಟೆಯನ್ನಾಗಿ ಮಾಡಿಕೊಂಡು ಉಡತಡಿಯಿಂದ ಕಲ್ಯಾಣಕ್ಕೆ ಬರುವಂಥವಳಾಗ್ತಾಳೆ. ಕಲ್ಯಾಣದೊಳಗ ಮಹಾದೇವಿ ಹೋಗಿ ಈ ಜಗತ್ತಿಗೆ ಅಕ್ಕ ಮಹಾದೇವಿಯಾಗಿ ಆತ ನಿರ್ಮಾಣಲಾಗ್ತಾಳೆ. ಅಂದ್ರೆ ಇದಕ್ಕಂತಾರ ಹೆಣ್ಣಿನ ಶಕ್ತಿ. ಅಂಥ ಸುಶೀಲೆ ಯಾವ 4 ಜನ ಕಾಮಿಷ್ಠರನ್ನು ಕಂಡು ಹೇಳುತ್ತಾಳ, ಯಪ್ಪ ನನಗೆ ಸುಮ್ಮನೆ ಬಿಟ್ಟು ಬಿಡ್ರಿ, ನನ್ನ ಗಂಡ ಕೃಷಿ ಕಾಯಕದೊಳಗ ಒಂದಾಗ್ಯಾನ, ಆತನಿಗೆ ಊಟದ ಸಮಯ ಆಗ್ಯದ, ಪ್ರಸಾದದ ಸಮಯ ಬಂದಾದ, ನಾನು ಹೋಗಬೇಕಂದಾಗ
4 ಜನ ಪುಂಡ ಪೋಖರಿ ನನ್ನ ಮಕ್ಕಳು, ಕಾಮಿಷ್ಠ ನನ್ನ ಮಕ್ಕಳು. ಕಾಮಾತುರಾಣಾನಂ ನ ಭಯಂ ನ ಲಜ್ಜಾ. ಕಾಮಾಸಕ್ತನಾದವನಿಗೆ ನಾಚಿಕೆ ಮಾನ ಮರ್ಯಾದೆಗಳು ಹೊರಟೋಗಿರ್ತದೆ. ಯಾವ ಹೊರಟೋದ ಗಳಿಗೆಯೊಳಗ 4 ಜನ ಒಂದೇ ಸಮನೆ ಅವಳನ್ನ ಯಾವಾಗ ಕೈಯನ್ನು ಹಿಡಿದ ಜಗ್ಗತಿರ್ತಾರ, ಆಗ ಸುಶೀಲೆಯ ಬಾಯಿಂದ ಒಂದೇ ಒಂದು ಮಾತು ಬರ್ತದೆ, ಹೇ ಶರಣ ಬಸವ, ನೀನು ಇದ್ದಿದ್ದೇ ಆಗಿತ್ತು ಅಂದ್ರೆ ಈ 4 ಜನ ಕಾಮಿಷ್ಠರಿಂದ ನನ್ನನ್ನು ಸಂರಕ್ಷಿಸು ಅನ್ನುವುದೇ ತಡ. ಯಾವ 4 ಜನ ಕಾಮಿಷ್ಠರು ಬಂದು ಅವಳನ್ನ ಕೈಯನ್ನು ಹಿಡಿದು ಜಗ್ಗತಿರ್ತಾರ, 4 ಜನ ಗಂಡಸರು ಷಂಡರಾಗ್ತಾರೆ. 4 ಜನ ಗಂಡಸರು ಷಂಡರಾಗ್ತಾರೆ. ಯಾವಾಗ ಷಂಡತ್ವ ಪ್ರಾಪ್ತಿಯಾಗ್ತದೆ, ಒಂದೇ ಸಮನೆ ವಿಲವಿಲ ಅಂತ ಒದ್ದಾಡ್ತಾರೆ. ಇದು ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ. ದಾಸರು ಭಾಳ ಚಲೋ ಹೇಳಿದ್ರು. ಏನು, ಸುಮ್ಮನೆ ಕುಂತಾಗೊಮ್ಮೆ ಶಿವ, ನಿಂತಾಗೊಮ್ಮೆ ಶಿವ, ಮಲಗಿದಾಗೊಮ್ಮೆ ಶಿವ, ಎದ್ದಾಗೊಮ್ಮೆ ಶಿವ, ನೀವು ಪ್ರತಿಯೊಂದು ಅಗಳು ಸಹಿತ ಬಾಯೊಳಗೆ ಹಾಕಬೇಕಾದ್ರೆ ತುತ್ತಿಗೊಮ್ಮೊಮ್ಮೆ ಶಿವ ಶಿವ ಎನ್ನುತ್ತಾ ಹಿಂಗೆ ಬದುಕು ಮಾಡಿದ್ರೆ ಸಾಕು. ಈ ಶಿವನಾಮ ಸ್ಮರಣೆಯಿಂದ ಬದುಕು ಧನ್ಯ ಆಗ್ತದೆ. ಇಂಥ ಧನ್ಯತಾ ಭಾವದಿಂದ ಬದುಕನ್ನು ಮಾಡಬೇಕು ಅಂತ ಆ ಸುಶೀಲೆ ಶರಣ ಬಸಪ್ಪನವರ ಮ್ಯಾಲ ಎಲ್ಲಿಲ್ಲದ ಭಕ್ತಿಯನ್ನಿಟ್ಟು, ಶರಣ ಬಸವ ನೀನು ಇದ್ದಿದ್ದೇ ಆಗಿತ್ತು ಅಂದ್ರೆ ಇವರಿಂದ ನನ್ನನ್ನು ರಕ್ಷಿಸು ಅಂದಾಗ 4 ಜನಕ್ಕೆ ಷಂಡತ್ವ ಪ್ರಾಪ್ತಿಯಾಗ್ತದೆ. ಶರಣ ಬಸವನ ಮೇಲೆ ಆಣೆಯನ್ನಿಡ್ತಾಳೆ, ಹರನ ಮೇಲೆ ಆಣೆಯನ್ನಿಟ್ಟು ಬದುಕನ್ನು ಪ್ರಾರಂಭಿಸ್ತಾಳೆ. ಗಂಡನಿಗೆ ಹೋಗಿ ಬುತ್ತಿಯನ್ನು ಕೊಟ್ಟಾಗ ಅದೇ 4 ಜನ ಅದೇ ದಾರಿಯೊಳಗ ಬಿದ್ದು ಒದಾಡುವ ಘಳಿಗೆಯನ್ನು ನೋಡಿ ಒಂದೇ ಸಮನೆ ಸುಶೀಲೆಯ ಪಾದಕ್ಕೆ ಬಂದ ಬಿದ್ದು, ನಮ್ಮದು ತಪ್ಪಾಗ್ಯದ, ನಮಗ ಕ್ಷಮಿಸು 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 ಅಂದಾಗ, ಕ್ಷಮಿಸುವಂಥವಳು ನಾನಲ್ಲ, ಅದು ಮಹಾಮನೆಯೊಳಗಿರುವ ಶರಣ ಬಸವ. ಕ್ಷಮಿಸುವಂಥವಳು ನಾನಲ್ಲ, ನನ್ನ ಆಣೆ ಅವನ ಮೇಲೆ, ನನ್ನ ಆಣೆ ಹರನ ಮೇಲೆ ಅಂದಾಗ ನಿಮಗೆ ನಾನೇ ಹಂಗೆ ಕ್ಷಮಿಸಲಿ, ಅದು ಶರಣ ಬಸವರಿಗೆ ಕ್ಷಮಿಸಬೇಕು. ಹೋಗಿ ಮಹಾಮನೆಗಂದಾಗ 4 ಜನ ಒಟ್ಟಿಗೆ ಷಂಡತ್ವ ಪ್ರಾಪ್ತಿಯಾದ ಪುಣ್ಯಾತ್ಮರು ಹೋಗಿ ಪಾದಕ್ಕೆ ಬಿದ್ದು, ಯಪ್ಪ ನನ್ನದು ತಪ್ಪಾಗ್ಯದ, ಸುಶೀಲೆಯನ್ನು ನಾನು ಮೋಹಿಸಬಾರದಾಗಿತ್ತು. ಮೋಹಿಸಿದ ಘಳಿಗೆಗೆ ರಾವಣ ಈ ರಾಜ್ಯದೊಳಗಲ್ಲ, ಇಡೀ ದೇಶದೊಳಗಲ್ಲ, ಇಡೀ ಜಗತ್ತಿನೊಳಗ ಬಹಳ ದೊಡ್ಡ ಶಿವಭಕ್ತನಾಗಿ ನಮಗೆ ಕಾಣುತ್ತಾನೆ. ಕುವೆಂಪು ಅವರ ರಾಮಾಯಣ ದರ್ಶನಂ ಪುಸ್ತಕ ಓದಿದ್ರಿ ಅಂದ್ರೆ ಅವನಿಗೆ ರಾಕ್ಷಸ ಅಂತಲೇ ಅವ್ರು ಕರೆಯಲ್ಲ, ವಿಭಿನ್ನವಾಗಿ ಹೇಳುತ್ತಾರೆ. ಏನು ಆದ್ರೆ ನಿಮ್ಮ ಕಣ್ಣಿಗೆ ಆತ ರಾಕ್ಷಸನಾದ ಒಂದೇ ಒಂದು ಕಾರಣಕ್ಕೆ. ಆತಗ 3 ಕನಸುಗಳಿತ್ತಂತ. ಏನು ಕನಸಿತ್ತು ಅಂದ್ರೆ ಪರಮಾತ್ಮಗ ಭೂಮಿಗೆ ಕರ್ಕೊಂಡು ಬರಬೇಕು, ಈ ಭೂಮಿಯಿಂದ ಕೈಲಾಸಕ್ಕೆ ಮೆಟ್ಟಲು ಮಾಡಬೇಕು. ಇವು 2 ಮಾಡುವುದರ ಜೊತೆಗೆ ನಿತ್ಯ ನಿತ್ಯ ನಮ್ಮ ಭಕ್ತರೆಲ್ಲ ಪರಮಾತ್ಮಗ ಪೂಜೆ ಮಾಡಬೇಕು. ಹಂಗೆ ಪರಮಾತ್ಮಗ ಈ ಭೂಮಿಗೆ ಕರ್ಕೊಂಡು ಬರಬೇಕನ್ನುವ ಭಕ್ತಿ ಆತನೊಳಗೆ ಇತ್ತು ಖರೆ. ಆದರೆ ಒಂದೇ ಒಂದು ಕಾರಣಕ್ಕೆ ಸೋತ. ಮಂದಿ ಅರ್ಥಾತ್ ರಾಮನ ಹೆಂಡತಿಯನ್ನು ಕರೆದುಕೊಂಡು ಹೋದ ಒಂದೇ ಒಂದು ಕಾರಣಕ್ಕೆ ಇವತ್ತಿನವರೆಗೂ ಜಗತ್ತಿನೊಳಗೆ ರಾಮ ಅನ್ನುವಂಥವ್ರು ಸಿಗ್ತಾರೆ ಖರೆ, ರಾವಣ ಅನ್ನುವಂಥವ್ರು ಯಾರೂ ಸಿಗಲ್ಲ. ಕಾರಣ ಯಾವುದನ್ನು ಮೋಹಿಸಬೇಕಿತ್ತೋ, ಯಾವುದನ್ನು ಮೋಹಿಸಬಾರದಿತ್ತೋ ಅಂಥ ಒಂದೇ ಒಂದು ಕಾರಣಕ್ಕೆ ರಾವಣ ರಾಕ್ಷಸನಾಗ್ತಾನಂದ ಮ್ಯಾಲ ಆ ಶರಣ ಬಸವರು ಆ 4 ಜನಕ್ಕೆ ಬುದ್ಧಿ ಹೇಳ್ತಾರ. ಪರರ ಹೆಂಡತಿಯನ್ನ ಮಹಾದೇವಿಯನ್ನಾಗಿ ಕಾಣಬೇಕು ಹುಚ್ಚ, ನೀನು ಹೋಗಿ ನಿನ್ನ ಹೆಂಡತಿಯನ್ನಾಗಿ ಕಂಡಿ ಅಂದ ಮ್ಯಾಲ ಅವಳು ನನ್ನ ಮ್ಯಾಲ ಆಣಿ ಇಟ್ಟಾಳ. ಆ ಆಣಿನ ಹಿಂದೆ ತಗೊಳ್ಬೇಕಂದ್ರೆ ಸುಶೀಲೆ ನನಗೆ ಆಜ್ಞೆ ಕೊಡಬೇಕಂದ.
ಏನೋ ಸುಶೀಲೆನೇ ನನಗೆ ಆಜ್ಞೆಯನ್ನು ಕೊಡಬೇಕು ಅಂದಾಗ ನನಗಿಂತ ದೊಡ್ಡವಳು ಸುಶೀಲೆ ಆಗ್ತಾಳ, ಅದಕ್ಕಾಗಿ ಸುಶೀಲೆಯ ಅಪ್ಪಣೆ ನನಗೆ ಬೇಕು ಅಂದಾಗ ಸುಶೀಲೆ ಪ್ರತ್ಯಕ್ಷಳಾಗ್ತಾಳೆ. ಯಪ್ಪ ಯಪ್ಪ ಯಾಕೋ ಕರೆಯಾಕತ್ತಿದ್ರಲ್ಲಪ್ಪ, ನಾನು ಬಂದ ಬಿಟ್ಟಿ. ಶರಣಪ್ಪನವರಂದರು, ಯಾವ ಕಾಮಿಷ್ಠ ನನ್ನ ಮಕ್ಕಳ ನಿನ್ನ ಮ್ಯಾಲ ಮೋಹಿಸಿ ನಿನ್ನನ್ನು ಎಳೆದಾಡಿದ್ರೋ ಅದೇ 4 ಜನ ಬಂದು ಕ್ಷಮೆಯನ್ನು ಕೇಳ್ತಿದ್ದಾರ, ಆ ಕ್ಷಮೆಗೆ ನಿನ್ನಿಂದ ಉತ್ತರ ಅಂದಾಗ, ಯಪ್ಪ ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀನಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀನಿ ಅಂದಾಗ ಸುಶೀಲೆ ಅವರು ತಪ್ಪಾಗ್ಯದ ಅಂತ ಕ್ಷಮೆ ಕೇಳ್ತಿದಾರ. ಇನ್ನೊಂದು ಬಾರಿ ಇಂಥ ತಪ್ಪು ಮಾಡಲ್ಲ ಅಂತ ಹೇಳಾಕತ್ತಾರಂದ ಮ್ಯಾಲ ಒಂದು ಕ್ಷಣ ಅವರನ್ನು ಕ್ಷಮಿಸಿ ನೀನು ದೊಡ್ಡವಳಾಗಬೇಕು ಅಂತ ಶರಣಪ್ಪನವರ ವಾಣಿ ಆಗ್ತದೆ. ಆಗ ಸುಶೀಲೆ ಅಂತಾಳ, ಯಪ್ಪ ನಿಮ್ಮ ಆಣೆ ಇಟ್ಟೀನಿ, ಆ ಆಣೆ ನಿಮ್ಮ ಪಾದಕ್ಕೆ ಸೇರಲಿ. ಹರನ ಮ್ಯಾಲ ಆಣೆ ಇಟ್ಟೀನಿ, ಶಿವನ ಮ್ಯಾಲ ಆಣೆ ಇಟ್ಟೀನಿ, ಶಿವಗ ಆ ಆಣೆ ಸೇರಲಿ ಅಂದಾಗ ಇಬ್ಬರ ಆಣೆ ದೂರ ಆಗ್ತದೆ. ಷಂಡತ್ವ ಪ್ರಾಪ್ತಿಯಾದ 4 ಜನರು ಮತ್ತೆ ಪುರುಷತ್ವವನ್ನು ಪಡ್ಕೊಳ್ತಾರೆ ಎನ್ನುವಂಥ ಪವಾಡವನ್ನು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳವರು ಭಾಳ ಅದ್ಭುತವಾಗಿ 4 ಉದಾಹರಣೆಗಳನ್ನು ಕೊಟ್ಟು ನಮ್ಮೆಲ್ಲರಿಗೂ ತಿಳಿಪಡಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಅಂಥ ಶರಣಬಸವೇಶ್ವರರ ಬದುಕು ನಮ್ಮೆಲ್ಲರಿಗೂ ಆದರ್ಶವಾಗ್ತದೆ. ಹೀಗೆ ಬದುಕು ಮಾಡ್ತಾ 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 ಯಾವಾಗ ಅಂತಿಮದ ಅವಸ್ಥೆಗೆ ಬರುವಂಥ ಸಂದರ್ಭ ಬರುತ್ತದೆ, ಆ ಬಂದ ಘಳಿಗೆಯೊಳಗೆ ಬಹಳ ಕಿಮ್ಮತ್ತಿನ ವಿಚಾರಗಳನ್ನು ಶರಣಪ್ಪನವರು ನಮ್ಮೆಲ್ಲರನ್ನ ಕುರಿತು ಉಪದೇಶ ಮಾಡುವಂಥವರಾಗ್ತಾರೆ. ಅದು ಇವತ್ತಲ್ಲ, ನಾಳೆಯ ದಿವಸ ನಾವೆಲ್ಲರೂ ನೋಡೋಣ ಅನ್ನುವಂಥ ಹೇಳಮ್ರೆ. ಟೈಮ್ ಆಗ್ತದೆ. ಓಕೆ. ಹೀಗೆ ಶರಣಪ್ಪನವರು ಹೇಗೆ ಶರಣ ಬಸವೇಶ್ವರರು ಆಗ್ತಾರೆ ಅನ್ನುವಂಥ ವಿಚಾರ ನಿಮ್ಮೆಲ್ಲರಿಗೂ ತಿಳಿಸಿ, ಇನ್ನು ಎಷ್ಟು ದಿವಸ ಉಳಿತೇವ ಪುರಾಣ? ಇನ್ನೂ 2 ದಿನ, ನಾಳೆ ಮತ್ತು ನಾಡಿದ್ದು 2 ದಿನಗಳ ಪುರಾಣ ಬಹಳ ಅದ್ಭುತವಾಗಿ ನಡೆಯುವಂಥದ್ದಾಗ್ತದೆ. ತಾವೆಲ್ಲರೂ ಯಾರೂ ತಪ್ಪಿಸಿಕೊಳ್ಳದೆ ಮತ್ತೆ ಸರಿಯಾದ ಸಮಯಕ್ಕೆ ಬರುವಂಥವರಾಗಬೇಕು. 26ನೇ ತಾರೀಕು ಅರ್ಥಾತ್ ನಾಳೆಯ ದಿವಸ ಮಂಗಲ ಆಗ್ತದೆ. 27ನೇ ತಾರೀಕು ಅರ್ಥಾತ್ ನಾಡಿದ್ದು ಮರಳಿ ಪ್ರಾರಂಭ ಆಗ್ತದೆ. ಆ ಪ್ರಾರಂಭದ ಘಳಿಗೆಯೊಳಗೆ ಈ ವೇದಿಕೆ ಮೇಲೆ ಸೊನ್ನದ ಪರಮ ಪೂಜ್ಯರು, ಹಿರಿಯರಾಗಿರುವಂಥ ಮಾಗಣಗೇರಿಯ ಪರಮ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ದಯಪಾಲಿಸುವಂಥವರಾಗ್ತಾರೆ. ಇದೆಲ್ಲದರ ಜೊತೆಗೆ ಅತಿಥಿ ಗಣ್ಯರು ಸಹಿತ ಈ ವೇದಿಕೆ ಮೇಲೆ ಆಸೀನರಾಗುವಂಥವರಾಗ್ತಾರೆ ಅನ್ನುವಂಥ ಸೂಚನೆಯನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ನಮ್ಮ ಕ್ಷೇತ್ರದ ಶಾಸಕರಾಗಿರುವಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು, ಅಷ್ಟೇ ಅಲ್ಲದೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ದೊಡ್ಡಪ್ಪಗೌಡ ಶಿವಲಿಂಗಪ್ಪಗೌಡ ಪಾಟೀಲ್ ನರಿಬೋಳವರು, ಅಷ್ಟೇ ಅಲ್ಲದೆ ನಮ್ಮ ಕ್ಷೇತ್ರದ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರುವಂಥ ಶಿವರಾಜ್ ಪಾಟೀಲ್ ರದ್ದೇವಾಡಗಿಯವರು, ಅಷ್ಟೇ ಅಲ್ಲದೆ ಮೊನ್ನೆ ತಾನೇ ನಮ್ಮ ಕಲಬುರಗಿಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟನ್ನು ಪಡೆದುಕೊಂಡಿರುವಂಥ ಶ್ರೀಯುತರಾದ ಡಾಕ್ಟರ್ ಕೇದಾರ್ಲಿಂಗಯ್ಯ ಹಿರೇಮಠ ಅವರಿಗೆ ವಿಶೇಷವಾಗಿರುವಂಥ ನಮ್ಮ ಗ್ರಾಮದ ವತಿಯಿಂದ ಸನ್ಮಾನದ ಸಮಾರಂಭವು ಕೂಡ ಈ ವೇದಿಕೆ ಮೇಲೆ ಜರುಗ್ತದೆ. ಅದು 27ನೇ ತಾರೀಕು. ಆ ರಾತ್ರಿ ಅಹೋರಾತ್ರಿ ಭಜನೆ ಇರ್ತದೆ. ಆ ದಿವಸ ಮಹಾಪ್ರಸಾದದ ವ್ಯವಸ್ಥೆ ಇರ್ತದೆ. 28ನೇ ತಾರೀಕು ಮಹಾರಥೋತ್ಸವ ಕಾರ್ಯಕ್ರಮ ಇರ್ತದೆ ಅನ್ನುವಂಥ ಸೂಚನೆಯನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮವು ಕೂಡ ನಾಳೆ ಜರುಗ್ತದೆ. ಪ್ರಗತಿಪರ ರೈತರನ್ನು ಹುಡುಕಿ ಈ ವೇದಿಕೆ ಮೇಲೆ ಸನ್ಮಾನಿಸುವಂಥ ಕಾರ್ಯಕ್ರಮ, ಅದು ಆ ಬಸವೇಶ್ವರರ ಆಶೀರ್ವಾದದ ಸನ್ಮಾನ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ ನಾಳೆಯ ದಿವಸ ಜರುಗ್ತದೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾ,
ಇಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ತನು ಮನ ಧನದ ಸೇವೆಯನ್ನು ಕೊಟ್ಟು ಇನ್ನೂ ಯಾರ್ಯಾರು ಈ ರಥದ ನಿರ್ಮಾಣಕ್ಕೆ ಕಾಣಿಕೆಯನ್ನು ಸಲ್ಲಿಸಿಲ್ಲೋ ಆದಷ್ಟು ಬೇಗ ನಿಮ್ಮ ಕಾಣಿಕೆಯನ್ನು ಸಲ್ಲಿಸುವಂಥವರಾಗಬೇಕು ಅನ್ನುವ ಸೂಚನೆಯನ್ನು ಕೊಟ್ಟು, ಇನ್ನು ಜ್ಞಾನಬ ಸುಧಾ ವಿದ್ಯಾಪೀಠ ಶಾಲೆ ನಾಳೆ ಅಧಿಕೃತವಾಗಿ ನಿಮ್ಮೆಲ್ಲರ ಮುಂದೆ ಆ ಪಾಂಪ್ಲೆಟ್ಸ್ಗಳನ್ನು ಬಿಡುಗಡೆಗೊಳಿಸುವುದರ ಮೂಲಕ ಈ ವೇದಿಕೆ ಮೇಲೆ 5 ರಿಂದ 10 ಜನ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸವನ್ನು ಕಲಿಸುವುದರ ಮೂಲಕ ಅವರೆಲ್ಲರಿಗೂ ನಾಳೆಯ ದಿವಸ ಅಧಿಕೃತವಾಗಿ ದಾಖಲಾತಿಯ ಕಾರ್ಯಕ್ರಮವನ್ನು ಸಹಿತ ಇದೇ ವೇದಿಕೆ ಮೇಲೆ ಜರುಗ್ತದೆ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶ್ರೀಯುತರಾಗಿರುವಂಥ ಮಲ್ಲಿಕಾರ್ಜುನ್ ಸಾಹು ಹಲಕರಟಿಯವರು ನಡೆಸಿಕೊಡ್ತಾರೆ. ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ ಶ್ರೀಗಳ ಒಂದು ತುಲಾಭಾರವನ್ನು ಶ್ರೀಮತಿ ಬಸಮ್ಮಗೌಡ್ತಿ ಗೊಲಾಳಪ್ಪಗೌಡ ಮಾಗಣಿಗೆರವರು, ಅದೇ ರೀತಿಯಾಗಿ ಶ್ರೀ